ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆ ಇಂದು ಡಾಕ್ಟರ್ ಕಿಶೋರ್ ಶೆಟ್ಟಿ ಅವರಿದ್ದಾರೆ. ಕಿಶೋರ್ ಶೆಟ್ಟಿ ಅವರು ಕುಂದಾಪುರದವರು. ಮೈಸೂರು JSSನಲ್ಲಿ BAMS ಮಾಡಿ ಬೆಂಗಳೂರಿನಲ್ಲಿ ಸರ್ಜರಿಯಲ್ಲಿ MS ಮಾಡಿದ್ದಾರೆ. ಮೈಸೂರಿನಲ್ಲಿ 10 ವರ್ಷದಿಂದ ತಮ್ಮ ಡೇ ಕೇರ್ ಸರ್ಜಿಕಲ್ ಸೆಂಟರ್ ಹೆಬ್ಬಾಳದಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಶ್ರೀರಂಗ ಆಯುರ್ವೇದ ಚಿಕಿತ್ಸಾ ಮಂದಿರ ದಟ್ಟಗಳ್ಳಿಯಲ್ಲಿ ಕನ್ಸಲ್ಟೆಂಟ್ ಜನರಲ್ ಸರ್ಜನ್ ಆಗಿದ್ದಾರೆ. ಇವರ ವಿಶೇಷ ತಜ್ಞತೆ ಮೂಲವ್ಯಾಧಿ ಚಿಕಿತ್ಸೆಗಳಲ್ಲಿ. ಈ ಬಗ್ಗೆ ಇವರ ಅನುಭವ ಸಲಹೆಗಳನ್ನು ಕೇಳೋಣ. ನಮಸ್ಕಾರ ಡಾಕ್ಟರ್ ಕಿಶೋರ್ ಶೆಟ್ಟಿ ಅವರೇ. ನಮಸ್ತೆ ಸರ್. ಸಾಮಾನ್ಯವಾಗಿ ಜನರ ಅಭಿಪ್ರಾಯ ಮೂಲವ್ಯಾಧಿ ಅಂತಂದರೆ ಒಂದೇ, ಅದರಲ್ಲಿ ಅನೇಕ ವಿಧಗಳಿದ್ದಾವೆ. ಯಾವ ರೀತಿ ಆ ತೊಂದರೆಗಳನ್ನು ನೀವು ವಿವರಿಸ್ಬೋದು? ಸರ್, ಮೂಲವ್ಯಾಧಿ ಅಂದರೆ ಈಗ ನಮ್ಮದು ಮೂಲಸ್ಥಾನ ಅಂದರೆ ಗುದದ್ವಾರದಲ್ಲಿ ಉಂಟಾಗುವ ತೊಂದರೆಗಳಿಗೆ ಸಾಧಾರಣವಾಗಿ ಒಂದು 3-4 ಥರದ ರೋಗಗಳು ಬರ್ತವೆ. ಅವುಗಳಿಗೆ ಎಲ್ಲ ಸೇರಿಸಿ ಹೇಳುವಂಥ ಒಂದು ಪದ ಮೂಲವ್ಯಾಧಿ ಅಂತ ಹೇಳ್ಬೋದು. ಮೂಲವ್ಯಾಧಿಗಳಲ್ಲಿ ನಾರ್ಮಲಾಗಿ ಜನರಲ್ ಬಾಯಲ್ಲಿ ಬರುವಂಥದ್ದು ನೆಕ್ಸ್ಟ್ ವರ್ಡು ಪೈಲ್ಸು. ನನಗೇನೇ ತೊಂದರೆ ಆದ್ರೂ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀನಿ, ನನಗೆ ಪೈಲ್ಸ್ ಬಂದಿದೆ, ಇಲ್ಲ ನಮ್ಮ ಸಂಬಂಧಿಕರಿಗೆ ಪೈಲ್ಸ್ ಬಂದಿತ್ತು, ನಾನು ಕರ್ಕೊಂಡು ಹೋಗಿದ್ದೆ, ಮೆಡಿಸಿನ್ ಕೊಟ್ಟರು, ಇಲ್ಲ ಯಾವುದೋ ಒಂದು ಆಯುರ್ವೇದ ಚಿಕಿತ್ಸೆ ಕೊಟ್ಟರು, ಇಲ್ಲ ಅಂದರೆ ಏನೋ ಒಂದು ಶಸ್ತ್ರಚಿಕಿತ್ಸೆ ಆಯಿತು ಅಂತ ಹೇಳ್ತಾರೆ. ಆದರೆ ನಿಜವಾಗಲೂ ಏನಾಗಿತ್ತು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ, ಏನು ಕೇಳಿದ್ರೆ ಗೊತ್ತಿಲ್ಲ. ಅದು ನಾವು ಸಿಂಪ್ಟಮ್ ವಾಯ್ಸು ಅಂದರೆ ರೋಗದ್ದು ಲಕ್ಷಣಗಳು ಕೈಯಲ್ಲಿ ಹಿಡಿದುಕೊಂಡು ಅಥವಾ ಯೋಚನೆ ಮಾಡಿಕೊಂಡು ನಾವು ಅದನ್ನು ಒಂದು ಸ್ವಲ್ಪ ಡಿಫರೆನ್ಷಿಯಲ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಇದು ಇಂಥದ್ದೇ ರೋಗ ಅಂತ ನಮಗೆ ನಾವೇ ತಿಳ್ಕೊಳ್ಳೋ ಹಾಗೆ, ಅಂದರೆ ಜನಸಾಮಾನ್ಯರಿಗೆ ಉಪಯೋಗ ಆಗುವಂಥ 4 ಅಂಶಗಳು ನಾನು ಹೇಳ್ತೀನಿ. ಮೊದಲನೇದು ರೋಗ ಲಕ್ಷಣಗಳು ಅಂದರೆ ನನಗೆ ಅಲ್ಲಿ ಫಸ್ಟು ತೊಂದರೆ ಯಾವ ಥರ ಬಂತು, ಮೊದಲನೇದಾಗಿ ನನಗೇನು ತೊಂದರೆ ಹೇಗೆ ಕಾಣಿಸ್ಕೊಳ್ಳೋಕ್ಕೆ ಶುರುವಾಯಿತು ಅನ್ನೋದು. ನನಗೇನಾದರೂ ಫಸ್ಟಿಗೆ ಉರಿ ಶುರುವಾಯಿತು. ಸಾಧಾರಣವಾಗಿ ಈ ಉರಿ ಬರೋದು ಫಿಷರ್ ಅನ್ನೋ ರೋಗದಲ್ಲಿ. ಫಿಷರ್ ಅಂದರೆ ಸೀಳುವಿಕೆ. ಅಲ್ಲಿ ಯಾವುದೋ ಒಂದು ಕಾರಣಕ್ಕೆ ಮೋಷನ್ ಟೈಟ್ ಆಗಿಬಿಟ್ಟು ಮೋಷನ್ನು ಬಿಗಿಯಾಗೋದ್ರಿಂದಾಗಿ ಆ ಜಾಗ ಸಣ್ಣದಾಗಿ ಹರಿದು ಹೋಗುತ್ತೆ, ಗಾಯ ಆಗುತ್ತೆ. ಅದಕ್ಕೆ ಸೀಳು ಅಂತ ಹೇಳ್ತೀವಿ, ಅದನ್ನು ಫಿಷರ್ ಅಂತ ಹೇಳ್ತೀವಿ. ಇದು ಒಂದು ರೋಗ. ಅದು ಇದಕ್ಕೆ ಸಿವ್ಯಾರಿಟಿ ಅಥವಾ ಅದರದ್ದು ರೋಗದ್ದು ವಿಪರೀತ ಲಕ್ಷಣಗಳು ಎಷ್ಟಾಗಿದೆ ನೋಡಿಕೊಂಡು ಔಷಧೋಪಚಾರನ ಅಥವಾ ಶಸ್ತ್ರಚಿಕಿತ್ಸೆನ ಅಂತ ಡಿಸೈಡ್ ಮಾಡ್ಬೋದು. ಅದನ್ನು ಮುಂದಕ್ಕೆ ಯೋಚನೆ ಮಾಡೋಣ. ಮೊದಲನೇದು ಫಿಷರ್ ಅಂತಾಯಿತು. ಎರಡನೇದು ಅಲ್ಲಿ ನೋವಿಲ್ಲ ನನಗೆ, ಆದರೆ ರಕ್ತ ಬೀಳಕ್ಕೆ ಶುರುವಾಗ್ತಾಯಿದೆ. ನನಗೆ ನೋವೇ ಇಲ್ಲದೇ ರಕ್ತ ಬೀಳ್ತಾ ಇರುತ್ತೆ. ಏನೋ ಒಂದು ಸ್ವಲ್ಪ ಪರೀಕ್ಷೆ ಮಾಡಿ ನೋಡಿದರೆ ಮೋಷನ್ ಪಾಸ್ ಮಾಡ್ಕೊಂಡು ನಾನು ಅದನ್ನು ತೊಳ್ಕೊಳ್ಬೇಕಾದ್ರೆ, ಈಗ ನಾವು ವಾಶ್ ಮಾಡ್ಕೋಬೇಕಾದ್ರೆ ನಮಗೆ ಅಲ್ಲಿ ಒಂದು ಸಣ್ಣದಾಗಿ ಗಂಟು ಥರ ಕಾಣಿಸ್ತಾ ಇರುತ್ತೆ. ಆ ಗಂಟಿಂದ ರಕ್ತ ಬರ್ತಾ ಇರುತ್ತೆ. ಇದು ಸಾಧಾರಣವಾಗಿ ಪೈಲ್ಸು. ನಿಜವಾಗ್ಲೂ ಹೆಮರಾಯ್ಡ್ಸು ಪೈಲ್ಸ್ ಅಂದರೆ ಈ ಲಕ್ಷಣ ಇರುತ್ತೆ. ಮೂರನೇದು, ನಾನು ರಾತ್ರಿ ಮಲಗಿದ್ದೆ, ಬೆಳಿಗ್ಗೆ ಏಳಬೇಕಾದ್ರೆ ನಿಧಾನವಾಗಿ ಸ್ವಲ್ಪ ನೋವು ಬರ್ತಾ ಇದೆ. ಅಲ್ಲಿ ನೋಡ್ಕೊಂಡ್ರೆ ಒಂದು ಸ್ವಲ್ಪ ಊತದ ಥರ ಕಾಣಿಸ್ತಾ ಇದೆ, ಅಥವಾ ಊತ ಇಲ್ಲದೇ ಯಾವುದೋ ಒಂದು ಪಾಯಿಂಟನ್ನು ನಾನು ಲೊಕೇಟ್ ಮಾಡ್ಬೋದು, ಈ ಜಾಗದಲ್ಲಿ ನನಗೆ ನೋವು ಬರ್ತಿದೆ ಅಂತೇಳಿ. ಇದು ಅಲ್ಲಿ ಕುರ ಅಂತ ನಾವೇನು ಹೇಳ್ತೀವಿ, ಆಪ್ಸಿಸ್ಸು, ಪೆರಿಏನಲ್ ಆಪ್ಸಿಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಟ್ ವಿಲ್ ಡೆವಲಪ್ ಆ್ಯಸ್ ಪೆರಿಏನಲ್ ಫಿಸ್ಟುಲಾ, ಅಂದರೆ ಅಲ್ಲಿ ಫಿಸ್ಟುಲಾ ರೋಗ ಬರುವಂಥ ಒಂದು ಲಕ್ಷಣ. ಇದು ಭಗಂಧರ ರೋಗ ಅಂತ ನಾವೇನು ಹೇಳ್ತೀವಿ ಕನ್ನಡದಲ್ಲಿ. ಅದು ಆ ರೋಗಗಳ ರಾಜ ಅಂತ ಹೇಳ್ಬೋದು. ಅಲ್ಲಿ ಮೂಲವ್ಯಾಧಿಗೆ ಸಂಬಂಧಪಟ್ಟ ರೋಗಗಳಲ್ಲಿ ಬರುವಂಥ ರೋಗಗಳಲ್ಲೇ ದೊಡ್ಡ ರೋಗ ಅದು. ಯಾಕಂದರೆ ಅಲ್ಲಿ ಸ್ಪಿಂಕ್ಟರ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಸ್ಪಿಂಕ್ಟರ್ ಅಂದರೆ ಮೋಷನ್. ಈಗ ಸ್ವಲ್ಪ ಅನಾಟಮಿ ಬಗ್ಗೆ ಹೇಳ್ತೀನಿ. ಅಂದರೆ ಮೋಷನ್ ಪಾಸ್ ಮಾಡುವಂಥ ಜಾಗನ ನಾವು ಒಂದು ಬಾಟಲ್ನ, ಈಗ ಟೂತ್ ಪೇಸ್ಟನ್ನು ನಾವು ಉಲ್ಟಾ ಇಟ್ಟರೆ ಮೇಲ್ಗಡೆಯಿಂದ ಅದು ದಪ್ಪಕ್ಕೆ ಟೂತ್ ಪೇಸ್ಟ್ದು ಬಾಡಿ ಭಾಗ ಇರುತ್ತೆ, ಕೆಳಗಡೆಗೆ ನೆಕ್ ಬಂದುಬಿಡುತ್ತೆ. ಸೊ ಅದೇ ಥರನೇ ನಮ್ಮದು ಹೊಟ್ಟೆ ಅನ್ನೋದು ಒಂದು ಪಾತ್ರೆ ಅಂತ ತೊಗೊಂಡ್ರೆ ಅದ್ರ ಕೆಳಗಡೆ ಇರುವಂಥ ಒಂದು ನೆಕ್ ಭಾಗ ಅಥವಾ ಒಂದನ್ನು ಮುಚ್ಚಲಿಕ್ಕೆ ಇರುವಂಥ ಒಂದು ಜಾಗ ಅಂತ ನಾವು ಗುದದ್ವಾರನ ಹೇಳ್ಬೋದು. ಸೊ ಆ ರೌಂಡ್ ಆಗಿರುವಂಥ ನೆಕ್ ಏನಿದೆಯಲ್ಲ ಅದಕ್ಕೆ ಸ್ಪಿಂಕ್ಟರ್ ಅಂತ ಹೇಳ್ತೀವಿ. ಏನಲ್ ಸ್ಪಿಂಕ್ಟರ್ಸ್, ಕವಾಟಗಳು, ಏನಲ್ ಸ್ಪಿಂಕ್ಟರ್. ಆ ಸ್ಪಿಂಕ್ಟರ್ಗಳ ಕೆಲಸ ಏನು ಅಂತಂದರೆ, ಯಾವಾಗ ರೆಕ್ಟಮ್ ಅಥವಾ ಮಲದ್ವಾರದ ಮೇಲ್ಗಡೆಗೆ ಮೋಷನ್ ಬಂದು ನಿಂತ್ಕೋತದೆ, ಅಥವಾ ರಾತ್ರಿ ಎಲ್ಲ ನಾವು ಮಲಗಿರ್ತೀವಿ, ಬೆಳಿಗ್ಗೆ ಹೇಳ್ಬೇಕಾದ್ರೆ ನಮ್ಗೆ ಅರ್ಜ್ ಬರಬೇಕು ಅಂದರೆ ಮೋಷನಲ್ಲಿ ಬಂದು ನಿಂತ್ಕೋಬೇಕು. ಆವಾಗ ಆ ಕವಾಟಗಳು ಅಥವಾ ಸ್ಪಿಂಕ್ಟರು ಬಾಯಿ ಮುಚ್ಕೊಳ್ತದೆ. ನಾವು ಯಾವಾಗ ಹೋಗಿ ಬಾತ್ರೂಮಿಗೆ ಹೋಗಿ ಕೂತ್ಕೋತೀವಿ, ಟಾಯ್ಲೆಟಲ್ಲಿ ಸೀಟಲ್ಲಿ ಕೂತ್ಕೋತೀವಿ, ಆವಾಗ ಅದು ನಿಧಾನಕ್ಕೆ ಓಪನ್ ಆಗುತ್ತೆ. ಸೊ ಇಟ್ ಈಸ್ ಎ ಇನ್ವಾಲಂಟ್ರಿ ಅಲ್ಲ, ವಾಲಂಟರಿ, ನಮಗೆ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುವಂಥ ಒಂದು ಮಸ್ಕ್ಯುಲೇಚರ್. ಅದು ನಥಿಂಗ್ ಬಟ್ ಮಸ್ಕ್ಯುಲೇಚರ್ ಕಂಟಿನ್ಯೂಡ್ ಫ್ರಾಮ್ ಈ ರೆಕ್ಟಮ್ ಇಂದ ಕೆಳಗಡೆಗೆ ಬರಬೇಕಾದ್ರೆ ಅದು ಮಸ್ಕ್ಯುಲೇಚರ್ ಆಗಿರುತ್ತೆ. ಅದೇನೇ ಸ್ಪಿಂಕ್ಟರ್ ಆಗಿ ಫಾರ್ಮೇಷನ್ ಆಗುವಂಥ ಒಂದು ಮಾಡಿಫಿಕೇಷನ್, ಅದು ಮಾಡಿಫಿಕೇಷನ್ ಆಫ್ ಮಸಲ್ಸ್ ಅಂತ ಹೇಳ್ತೀವಿ. ಸೊ ಅದು ಸಾಧಾರಣವಾಗಿ ಮುಚ್ಚಬೇಕು, ತೆರಿಬೇಕು. ಅದು ಆ ಫಂಕ್ಷನನ್ನು ಮಾಡಲಿಕ್ಕೆ ಇರುವಂಥ ಒಂದು ಸ್ಪಿಂಕ್ಟರ್ ಇನ್ವಾಲ್ವ್ ಆಗುವಂಥ
ರೋಗ ಈ ಭಗಂಧರ ಆಗಿರೋದ್ರಿಂದ ಅದನ್ನು ಅಲ್ಲಿ ರೋಗಗಳಿಗೆ ಒಂದು ರಾಜ, ಕಿಂಗ್ ಆಫ್ ಡಿಸೀಸಸ್ ಇನ್ ಆ ಏರಿಯಾದಲ್ಲಿ ಅಂತ ಹೇಳ್ಬೋದು ಸರ್. ಸೊ ಈಗ ನಾನು 4 ಡಿಸೀಸ್ಗಳ ಬಗ್ಗೆ ಹೇಳಿದೆ. ಒಂದು ಫಿಷರು, ಆಮೇಲೆ ಪೈಲ್ಸು, ಅದಾದಮೇಲೆ ಏನಲ್ ಆಪ್ಸಿಸ್ ಅಂತ ಹೇಳಿದೆ, ಪೆರಿ ಏನಲ್ ಆಪ್ಸಿಸ್ ಅಂತ ಹೇಳ್ತೀವಿ. ಅಂದರೆ ಕುರ ಆಗುವಂಥದ್ದು. ಕುರ ನಮಗೆ ಬೇರೆ ಎಲ್ಲ ಜಾಗದಲ್ಲಾದ್ರೂ ಅದು ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಹೋಗದೇನೆ ಮನೆಯಲ್ಲೇ ನೀವು ಉಪಚಾರ ಮಾಡಿಕೊಂಡು ವಾಸಿ ಮಾಡ್ಕೊಳ್ಳಬಹುದು ಸಾಧಾರಣವಾಗಿ. ಇಂಥ ದೊಡ್ಡದಾದರೆ ಬೇಕಾಗುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಆದರೆ ಇಲ್ಲಿ ಬಿಕಾಸ್ ಅಲ್ಲಿ ಏನಲ್ ಆಪ್ಸಿಸ್ ಆದರೆ, ಕುರು ಆದರೆ ಅದು ಈ ಸ್ಪಿಂಕ್ಟರ್ನ ಇನ್ವಾಲ್ವ್ ಮಾಡ್ಕೊಂಡು ಒಳಗಡೆಗೆ ದಾರಿ ಮಾಡ್ಕೊಂಡು ಹೋಗುತ್ತೆ. ಗೆದ್ದಲು ಹಿಡ್ದಂಗೆ ಮರದ ಈ ಕಡೆ ತೊಗಟೆಯಿಂದ ಆ ಕಡೆ ತೊಗಟೆ ತನಕ ಹೋದಂಗೆ ಮೋಷನ್ ಹೋಗೋ ಜಾಗದ ಪಕ್ಕದ ಜಾಗದಲ್ಲಿ ಕುರು ಆಗಿಬಿಟ್ಟು ಅದು ಮೋಷನ್ ಹೋಗೋ ಜಾಗದ ಒಳಗಡೆಗೆ ಕೆಲವೊಂದು ಸರಿ ರೆಕ್ಟಮ್ ಮೇಲ್ಗಡೆಗೆ ಮೇಲ್ಪದರದ ತನಕನೂ ಹೋಗುವಂಥ ಚಾನ್ಸಸ್ ಇರುತ್ತೆ. ಇದು ಒಂದು ಸ್ಮಾಲ್ ಆಗಿ ಒಂದು ಇಂಟ್ರಡಕ್ಷನ್ ಅಂತ ಹೇಳ್ಬೋದು ಸರ್. ಆಮೇಲೆ ಮೊಳೆ ರೋಗ ಅಂತಲೂ ಹೇಳ್ತಾರಲ್ಲ. ಹೌದು, ಅದೇ ಅದರದ್ದು ಸಿನಾನಿಮ್. ಏನು ಗುದದ್ವಾರದಲ್ಲಿ ಬರುವಂಥದ್ದು ರೋಗಗಳಿಗೆ ಹೇಗೆ ಮೂಲವ್ಯಾಧಿ ಅಂತ ಹೇಳ್ತೀವಿ, ಅದೇ ಥರನೇ ಇದಕ್ಕೂ ಮೊಳೆ ರೋಗ ಅನ್ನೋದು ಇನ್ನೊಂದು ಕನ್ನಡದ ಪದ ಅಷ್ಟೇ. ಅಲ್ಲ, ಅದು ಮೊಳೆಗಳು ಉದ್ದಕ್ಕೆ ಇಲ್ಲ ಇರ್ತವೆ. ಅದು ಏನಂದ್ರೆ ಹೆಮರಾಯ್ಡ್ಸ್ ಅಂತ ನಾನು ಹೇಳಿದ್ನಲ್ಲ, ಕೈಗೆ ಗಂಟು ಸಿಗುತ್ತೆ ಅನ್ನೋದು. ಗಂಟು ಉದ್ದುದ್ದಕ್ಕೆ. ಈಗ ನಮ್ಮ ಆಯುರ್ವೇದದಲ್ಲಿ ವಾತಜ, ಪಿತ್ತಜ, ಕಫಜ, ಸನ್ನಿಪಾತಜ, ಹಾಗೆ ಆಮೇಲೆ ಪರ್ಮಿಟೇಷನ್ ಕಾಂಬಿನೇಷನ್ಗಳಲ್ಲೆಲ್ಲ ನಾವು ರೋಗಗಳನ್ನು ಡಿವೈಡ್ ಮಾಡ್ತೀವಿ. ಅದರಲ್ಲಿ ವಾತಜ ಅಂತ ಬಂದಾಗ ಸ್ವಲ್ಪ ಅದು ತಿನ್ನಾಗಿರುತ್ತೆ. ಅದು ಹೆಮರಾಯ್ಡ್ ಅಂದರೆ ರಕ್ತನಾಳಗಳು ಊದ್ಕೊಂಡು ಆಗುವಂಥದ್ದು. ಆ ರಕ್ತನಾಳಗಳು ಊದ್ಕೊಂಡಿರೋಂಥ ಶೇಪ್ ಮೇಲೆ ಹೇಳ್ತೀವಿ. ಈಗ ದ್ರಾಕ್ಷಿ ರೂಪದಲ್ಲಿರುತ್ತೆ ಅಂತ ಹೇಳ್ತೀವಿ. ಇಲ್ಲ ಅಂದರೆ ನಮ್ಮ ಹಸುವಿನ ಮೊಲೆ ಹಾಲು ಕೆಚ್ಚರಿರುತ್ತಲ್ಲ, ಆ ಮೊಲೆ ಥರ ಅದ್ರ ಥರನೂ ಇರುತ್ತೆ ಅಂತ ಕಂಪೇರ್ ಮಾಡ್ತೀವಿ. ಹಾಗೆ ಸುಮಾರು ಅಂಗುಷ್ಟದ ಥರ ಇರುತ್ತೆ ಅಂತ ಹೇಳ್ತೀವಿ. ಅದರಲ್ಲಿ ಸ್ವಲ್ಪ ತಿನ್ನಾಗಿರಿದ್ರೆ ಜನ ಅದನ್ನು ನೋಡಲಿಕ್ಕೆ ಸ್ವಲ್ಪ ಮೊಳೆ ಥರ ಇರುತ್ತೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಈಗ ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತಲೂ ಆಗ್ತದೆ. ಇಂಟರ್ನಲ್ ಹೆಮರಾಯ್ಡ್ಸು ಮತ್ತು ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತ ಆಗುತ್ತೆ. ಇಂಟರ್ನಲ್ ಎಕ್ಸ್ಟರ್ನಲ್ ಹೇಗೆ ನಾವು ಬೈಫರ್ಕೇಟ್ ಮಾಡ್ತೀವಿ ಅಂದರೆ, ಏನಲ್ ವರ್ಜು, ಏನಲ್ ಕೆನಾಲ್ದು ಏನಲ್ ವರ್ಜು. ಈಗ ನಾರ್ಮಲ್ ಸ್ಕಿನ್ನು ಮತ್ತು ಒಳಗಡೆ ಅಂತ ಮ್ಯೂಕೋಸಾ ಸ್ಕಿನ್ನು. ನಮ್ಮ ತುಟಿಯಲ್ಲಿ ಹೇಗೆ ಹೊರಗಡೆ ನಾರ್ಮಲ್ ಸ್ಕಿನ್ನು ಒಳಗಡೆಗೆ ಸಾಫ್ಟ್ ಸ್ಕಿನ್ ಮ್ಯೂಕೋಸಾ ಅಂತಿದೆಯೋ ಅಲ್ಲೂ ಹಾಗೇನೆ. ಸೊ ಮೇಲ್ಪದರದ್ದು ಇದ್ರ ಮೇಲೆ ಹೇಳುವಂಥದ್ದು ಏನಲ್ ವರ್ಜಲ್ಲಿ ಇಂಟರ್ನಲ್ಲಿ ಆಗುವಂಥದ್ದು. ಈಗ ನಮ್ಮ ಆ ಏನಲ್ ಕೆನಾಲ್ ಅರೌಂಡು 5ರಿಂದ 8 ಸೆಂಟಿಮೀಟ್ರಷ್ಟು ಉದ್ದಕ್ಕಿರುತ್ತೆ. ಅದರ ಮೇಲೆ ಹೋದರೆ ರೆಕ್ಟಮ್ ಅಂತ ಹೇಳುವಂಥದ್ದು. ಆ 5ರಿಂದ 8 ಸೆಂಟಿಮೀಟ್ರ್ ಉದ್ದ ಇರುವಂಥ ಜಾಗದ ಒಳಗಡೆಗೆ, ಏನಲ್ ಕೆನಾಲ್ ಒಳಗಡೆಗೆ ಯಾವಾಗ ರಕ್ತನಾಳ ಊದ್ಕೊಂಡು ಬರ್ತಾವೋ ಅದನ್ನು ಇಂಟರ್ನಲ್ ಫೈಲ್ಸ್ ಅಂತ ಹೇಳ್ತೀವಿ. ನಮಗೆ ಹೊರಗಡೆ ಸ್ಕಿನ್ನಲ್ಲೇ ಕಾಣಿಸುವಂಥದ್ದು ಅದನ್ನು ಎಕ್ಸ್ಟರ್ನಲ್ ಕಾಂಪೋನೆಂಟ್ಸ್ ಆಫ್ ಇಂಟರ್ನಲ್ ಪೈಲ್ಸ್ ಅಂತಲೇ ಹೇಳ್ತೀವಿ. ಅದು ನಾವು ಏನಲ್ ಕೆನಾಲನ್ನು ಒಂದು ಗಡಿಯಾರ ಅಂತ ತಿಳ್ಕೊಂಡ್ರೆ, ಒಬ್ಬ ಪೇಷಂಟ್ ಅಥವಾ ಒಬ್ಬ ರೋಗಿನ ನಾವು ಅಂಗಾತ ಮಲಗಿಸ್ಬಿಟ್ಟು ಕಾಲನ್ನು ಎರಡನ್ನ ಮೇಲೆ ಮಾಡಿಕೊಂಡ್ರೆ ಅದಕ್ಕೆ ಸಿಮ್ಸ್ ಪೊಸಿಷನ್ ಅಂತ ಹೇಳ್ತೀವಿ. ಆ ಪೊಸಿಷನಲ್ಲಿ ಈ ಯೂರಿನ್ ಹೋಗೋ ಜಾಗದ ನೇರಕ್ಕೆ ಏನಲ್ ಕೆನಾಲ್ನ 12 ಗಂಟೆ ಪೊಸಿಷನ್ ಅಂತ ತೊಗೊಂಡ್ರೆ, ಬೆನ್ನೂರಿ ಭಾಗ ಕೆಳಗಡೆಗೆ ಅದು 6 o'clock ಪೊಸಿಷನ್ ಅಂತ ತೊಗೋಬೋದು. ಆಮೇಲೆ ಲೆಫ್ಟ್ ತೈ ಬರುವಂಥದ್ದನ್ನು 3 o'clock, ರೈಟ್ ತೈ ಬರೋದನ್ನು 9 o'clock ಅಂತ ತೊಗೋಬೋದು. ಯಾವಾಗಲೂ ಪೈಲ್ಸ್ ಅನ್ನೋದು ಒಬ್ಬ ವ್ಯಕ್ತಿಗೆ ಆ ಒಂದು ಗಡಿಯಾರದ ಏನು ನಾವೀಗ ಏನು ಕಾಲ್ಪನಿಕವಾಗಿ ಹೇಳ್ತಾ ಇದ್ದೀವಿ ಅದರಲ್ಲಿ 11 ಗಂಟೆ ಪೊಸಿಷನಲ್ಲಿ 3 ಗಂಟೆ ಪೊಸಿಷನು ಮತ್ತು 7 ಗಂಟೆ ಪೊಸಿಷನ್. 7 ಗಂಟೆ ಪೊಸಿಷನ್ ಅಂದರೆ ಬಲ ತೈ ಮತ್ತು ಬೆನ್ನು ಭಾಗ. 3 ಗಂಟೆ ಪೊಸಿಷನ್ ಅಂದರೆ ಎಕ್ಸಾಕ್ಟ್ಲಿ ಎಡ ತೈಗೆ. 11 ಗಂಟೆ ಪೊಸಿಷನ್ ಅಂದರೆ ಯೂರಿನ್ ಹೋಗೋ ಜಾಗ ಮತ್ತು ಬಲ ತೈ ಮಧ್ಯದಲ್ಲಿ, ಆ ಜಾಗದಲ್ಲಿ. ಯಾಕಂದರೆ ಅಲ್ಲಿ ಸೈನೋಸಾಯ್ಡ್ಸ್ ಅಂತ ಬರ್ತವೆ. ಸೈನೋಸಾಯ್ಡ್ಸ್ ಅಂದರೆ ನಾವೀಗ ಏನು ಸ್ಪಿಂಕ್ಟರು, ಮಸಲ್ಲು ಅಂತ ಏನು ಮಾತಾಡಿದ್ವಲ್ಲ, ಅಲ್ಲಿಗೆ ರಕ್ತ ಸಂಚಾರ ತುಂಬ ಚೆನ್ನಾಗಿ ಬೇಕು. ಯಾಕಂದರೆ ನಮ್ಮ ಏನು ಮೋಟಾರ್ ಫಂಕ್ಷನ್ಸ್ ನಮ್ಮ ದೇಹದಲ್ಲಿ ಆಗುವಂಥದ್ದು ಎಲ್ಲದಕ್ಕೂ ಕಾರಣ ಏನು ಕೇಳಿದರೆ ನರ ಮತ್ತು ಮಾಂಸಗಳು. ನರ ಮತ್ತು ಮಾಂಸಗಳು ಕೋಆರ್ಡಿನೇಟ್ ಮಾಡಿದಾಗ ಮೂಳೆಗಳದ್ದು ಮಧ್ಯದಲ್ಲಿ ಜಾಯಿಂಟ್ ಏನಿರುತ್ತೆ, ಹಿಂಜ್ ಜಾಯಿಂಟು ಅಂತ ಹೇಳ್ತೀವಲ್ಲ, ಆ ಜಾಯಿಂಟ್ಗಳು ಮೂಮೆಂಟ್ ಆಗುವಂಥದ್ದು. ಅಲ್ಲಿ ನಮಗೆ ಸಪೋರ್ಟ್ ಮಾಡಲಿಕ್ಕೆ ಬರೀ ಮಸಲ್ ಮಾತ್ರ ಇರೋದು, ಅಲ್ಲಿ ಮೂಳೆ ಇಲ್ಲ. ಆ ಮಸಲನ್ನೇ ನಾವು ಬಿಗಿ ಹಿಡಿಯೋದು, ಓಪನ್ ಆಗೋದು ಆಗಬೇಕು. ಇನ್ವಾಲಂಟ್ರಿಯಾಗಿ ಆಗೋದಲ್ಲ, ಅದು ನಾವು ವಾಲಂಟ್ರಿಯಾಗಿ ಮಾಡುವಂಥದ್ದು. ಹೇಗೆ ಬಾಯನ್ನು ತೆಗೆದು ಬಾಯನ್ನು ಮುಚ್ಕೋತೀವೋ ಅದೇ ಥರನೇ ಆ ಜಾಗನೂ ಗುದದ್ವಾರದ ಮುಖ ಅಂತ ಅಥವಾ ಬಾಯಿ ಅಂತ ಹೇಳ್ತೀವಿ, ಅದನ್ನು ಮುಚ್ಚೋದು ತೆಗೆಯೋದು ಮಾಡಬೇಕಂದ್ರೆ ಅಲ್ಲಿಗೆ ಅಷ್ಟು ಬ್ಲಡ್ ಸಪ್ಲೈ ಬೇಕು. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿರುವಂಥ ಸೈನೋಸಾಯ್ಡ್ಸ್ ಅಂತ ಹಾಕ್ತೀವಿ. ಸೈನೋಸಾಯ್ಡ್ಸ್ ಅಂದರೆ ಹೇಗೆ ನಮ್ಮ ಬೆರಳ ತುದಿಯಲ್ಲಿ ಶುದ್ಧ ರಕ್ತ ಕಣಗಳು ಬರಲಿಕ್ಕೆ ಆರ್ಟರೀಸ್ ಅಂತ ಇರುತ್ತೆ, ಆಮೇಲೆ ಅಶುದ್ಧ ರಕ್ತ ಹೋಗಲಿಕ್ಕೆ ಇದಿರುತ್ತೆ. ಬೆರಳ ತುದಿಯಲ್ಲೂ ಶುದ್ಧ ರಕ್ತ ಮತ್ತು ಅಶುದ್ಧ ರಕ್ತ ಎರಡು ಮಿಕ್ಸ್ ಆಗುವಂಥ ಕ್ಯಾಪಿಲರೀಸ್ ಅಂತ ನಾವು ಹೇಳ್ತೀವಿ. ಅದೇ ಥರನೇ ದೊಡ್ಡ ದೊಡ್ಡ ಕ್ಯಾಪಿಲರೀಸಿನ ಸೈನೋಸಾಯ್ಡ್ಸ್ ಅಂತ ಹೇಳುವಂಥದ್ದು ಅದು ಅಲ್ಲಿ ಇರುತ್ತೆ. ಆ ಸೈನೋಸಾಯ್ಡ್ಸ್ಗಳದ್ದು ಕಾಂಪೋನೆಂಟ್ಗಳು, ಅದರದ್ದು ಟ್ರಿಬ್ಯೂಟ್ರಿಗಳು ಊದ್ಕೊಂಡು ಆಗುವಂಥದ್ದೇ ಪೈಲ್ಸು. ಸೊ ಇಂಟರ್ನಲ್ಲಿ ಆಗ್ಬೋದು, ಎಕ್ಸ್ಟರ್ನಲ್ಲಿ ಆಗ್ಬೋದು. ಎಕ್ಸ್ಟರ್ನಲ್ಲಿ ನಮಗೆ ಕೈಗೆ
ಹೊರಗಡೆ ಸಿಗುತ್ತಾ ಇರುತ್ತೆ. ಆ ಎಕ್ಸ್ಟರ್ನಲಿ ಇರುವಂಥವು ಕೆಲವೊಂದು ಸರಿ ಥ್ರೋಂಬೋಸ್ ಆಗಿಬಿಡ್ತವೆ. ಈಗ ನಾನು ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಿರೋದು ಆ ಮೂಳೆ ರೋಗ ಅನ್ನೋ ಇದಕ್ಕೆ. ಆ ಥ್ರೋಂಬೋಸ್ ಆದಾಗ ಅದು ಒಂದು ಸ್ವಲ್ಪ ಹಾರ್ಡಾಗಿರುತ್ತೆ, ರಕ್ತ ಹೆಪ್ಪು ಕಟ್ಟುವಂಥದ್ದು ಥ್ರೋಂಬೋಸ್ ಅಂದರೆ. ಬಿಕಾಸ್ ಆಫ್ ಅಲ್ಲಿ ಯಾವುದೋ ಒಂದು ಕಾರಣಕ್ಕೆ ರಕ್ತನಾಳದಲ್ಲಿ ಟ್ವಿಸ್ಟ್ ಆಗುವಂಥದ್ದು. ಟ್ವಿಸ್ಟ್ ಅಂದರೆ ಸ್ವಲ್ಪ ತಿರುವಿ ಹೋಗುವಂಥದ್ದು. ತಿರುವಿ ಹೋದಾಗ ಅಲ್ಲಿ ಸಣ್ಣದಾಗಿ ರಕ್ತ ಹೆಪ್ಪುಗಟ್ಟಾದಾಗ ಕೈಯಲ್ಲಿ ನಮಗೆ ಸಣ್ಣ ಸಣ್ಣ ಗಂಟುಗಳ ಥರ ಸಿಗುತ್ತೆ. ಅಂದರೆ ಮೊಳೆದು ಹೆಡ್ ಇರುತ್ತಲ್ಲ, ಮೊಳೆ ಅಂದರೆ ನೇಲ್ದು ಹೆಡ್ ಇರುತ್ತಲ್ಲ, ಆ ಥರ ನಮಗೆ ಗಂಟು ಥರ ಸಿಗುತ್ತೆ. ಅದಕ್ಕೂ ಮೊಳೆ ರೋಗ ಅಂತ ಹೇಳ್ತಿರ್ಬೋದು. ಅಂದರೆ ಇವೆಲ್ಲ ಆಡು ಭಾಷೆಗಳು ಸರ್. ಇದು ಸೈಂಟಿಫಿಕ್ ಆಗಿ ಅಥವಾ ನಾವು ಏನು ನಮ್ಮ ಆಯುರ್ವೇದದ್ದು ಟೆಕ್ಸ್ಟ್ ಬುಕ್ ಇರ್ಬೋದು, ಪುಸ್ತಕಗಳಿರ್ಬೋದು, ಗ್ರಂಥಗಳಿರ್ಬೋದು, ಅಥವಾ ಮಾಡರ್ನ್ ಅದರಲ್ಲೂ ಮೊಳೆ ರೋಗ ಅಂತೇಳಿ ಎಲ್ಲ ಮನುಷ್ಯನಾಗಿರೋದಿಲ್ಲ. ಮೂಲವ್ಯಾಧಿ ಬರಲಿಕ್ಕೆ ನಿಖರವಾದ ಕಾರಣ ಯಾವುದು? ಮೂಲವ್ಯಾಧಿ ಬರಲಿಕ್ಕೆ ನಿಖರವಾದ ಕಾರಣ ನಮ್ಮದು ಸ್ಟೇಚರ್. ನಾವು ನಿಲ್ಲುವ ಭಂಗಿ ಅಂದರೆ ಮನುಷ್ಯ ಒಬ್ಬ, ನಮ್ಮದು ಸ್ಪೈನು ಸ್ಟೇಚರ್ ಇದೆ. ಗುರುತ್ವಾಕರ್ಷಣ ಬಲಕ್ಕೆ ಹೇಗೆ ಕಾಲಲ್ಲಿ ವೆರಿಕೋಸ್ ವೇನ್ಸ್ ಬರ್ತದೋ ಅದೇ ಥರನೇ ನಾನು ಆವಾಗಲೇ ಹೇಳಿದೆ, ಇದು ಬಾಟಲನ್ನ ಉಲ್ಟಾ ಇಟ್ಟರೆ ಹೇಗಾಗುತ್ತೆ ಅಂತ ಹೇಳಿದೆ. ನಮ್ಮ ಹೊಟ್ಟೆ ಹೊಟ್ಟೆ ಭಾಗ ಒಳಗಡೆ ಇರುವಂಥ ಎಲ್ಲ ಸ್ಟ್ರಕ್ಚರ್ಗಳು ಏನು ಇಂಟರ್ನಲ್ ಆರ್ಗನ್ಗಳಿದ್ದಾವೆ, ಅದರದ್ದೆಲ್ಲದು ಗುರುತ್ವಾಕರ್ಷಣ ಬಲದ್ದು ಪ್ರೆಷರ್ ಇರೋದು ಈ ಜಾಗದಲ್ಲಿ. ಈ ನೆಕ್ಗೆ ಉಲ್ಟಾ ಇಟ್ಟಿರೋ ಒಂದು ಬಾಟಲ್ಗೆ ಎಷ್ಟು ಪ್ರೆಷರ್ ಇರುತ್ತೋ, ಅಥವಾ ಒಂದು ಬಲೂನಲ್ಲಿ ನಾವು ನೀರು ತುಂಬಿಸ್ಬಿಟ್ಟು ಆ ಬಲೂನನ್ನು ಉಲ್ಟಾ ಹಿಡಿದುಬಿಟ್ರೆ ಒಳಗಡೆ ಅದರ ನೆಕ್ಕಿಗೆ ನಾವೇನೋ ರಬ್ಬರು ಅಥವಾ ದಾರನೋ ಕಟ್ಟಿದ್ದರೆ ಅಲ್ಲಿ ಎಷ್ಟು ಪ್ರೆಷರ್ ಇರುತ್ತೋ ಅಷ್ಟು ಪ್ರೆಷರ್ ಇರಲಿರುತ್ತೆ. ಆವಾಗ ಏನಾಗುತ್ತೆ, ಅಲ್ಲಿ ರಕ್ತನಾಳಗಳು ಊದ್ಕೊಂಡು ಬರುವಂಥ ಚಾನ್ಸಸ್ ಇರುತ್ತೆ. ಇದು ಮೊದಲನೇದು. ಎರಡನೇದು ನಮ್ಮ ಮೋಷನ್ ಹೋಗುವಂಥ ಹ್ಯಾಬಿಟ್ಟು, ಕಾನ್ಸ್ಟಿಪೇಷನ್ ಜಾಸ್ತಿ ಆಗುವಂಥ, ಅಂದರೆ ಸ್ವಲ್ಪ ನಮ್ಮ GI ಟ್ರ್ಯಾಕ್ಟಲ್ಲಿ ನೀರಿನಂಶ ಜಾಸ್ತಿ ಹೀರ್ಕೊಳ್ಳುವಂಥ ಇದಿರುತ್ತೆ. ಅದು ಡ್ರೈನೆಸ್ ಜಾಸ್ತಿ ಆಗಿಬಿಟ್ಟು ಮೋಷನ್ ಟೈಟ್ ಆಗುವಂಥ ಚಾನ್ಸಸ್. ಮೋಷನ್ ಟೈಟ್ ಆಗುವಂಥದ್ದು ಅಥವಾ ಮಲಬದ್ಧತೆ ಅಂತ ನಾವೇನು ಹೇಳ್ತೀವಿ, ಅದು ಒಂದು ಕಾರಣವಂತ ಆಗಬರುತ್ತೆ. ಹೌದು, ಪ್ರೆಷರ್ ಕೊಡಬೇಕಾದಾಗ ಮತ್ತೆ ಪುನಃ ಅಲ್ಲಿ ಪ್ರೆಷರ್, ಇದೆಲ್ಲ ನಥಿಂಗ್ ಬಟ್ ಮೂರನೇದು ಇನ್ನೂ ಒಂದು ಪಾಯಿಂಟ್ ಏನಪ್ಪ ಅಂದರೆ, ಸೊಪ್ಪು ತರಕಾರಿಗಳು ಕಮ್ಮಿಯಾಗಿ ತಿಂದ್ಬಿಟ್ಟು ನಾನ್ ವೆಜ್. ನಾಲ್ಕನೇದು, ಈಗ ಮುಂಚೆ ಎಲ್ಲ ಮನುಷ್ಯ ಒಂದು ಕಡೆಯಲ್ಲಿ ಕೂತು ಮಾಡುವಂಥ ಕೆಲಸ ಇರ್ತಿರಲಿಲ್ಲ. ಈಗ ಕೂತು ಮಾಡುವಂಥ ಆಫೀಸ್ ವರ್ಕ್ಗಳಿರ್ಬೋದು ಅಥವಾ ಡ್ರೈವಿಂಗ್ ಜಾಬ್ಗಳಿರ್ಬೋದು, ಹೀಗೆ ಅಕ್ಯುಪೇಷನಲ್ ಒಂದು ಏನು ಇನ್ಫ್ಲೂಯೆನ್ಸು ಇದೆ ಈ ರೋಗ ಬರಲಿಕ್ಕೆ. ಹೀಗೆ ನಾವು ಲಿಸ್ಟ್ ಔಟ್ ಮಾಡ್ಕೊಂಡು ಹೋಗ್ಬೋದು ಸರ್. ಯಾವ ಅವಸ್ಥೆಯಲ್ಲಿ ಔಷಧೋಪಚಾರ ಬೇಕಾಗುತ್ತೆ, ಯಾವ ಅವಸ್ಥೆಯಲ್ಲಿ ಸರ್ಜರಿನೇ ಬೇಕಾಗುತ್ತೆ? ಹೌದು ಸರ್. ಆ ಹಂತಗಳು ಯಾವುದು? ಹೌದು ಸರ್. ಅಂದರೆ ನಾನು ಈಗ ಹೇಳಿದ್ದು 3-4 ಡಿಸೀಸ್ಗಳಿದ್ದು ಅಥವಾ ರೋಗಗಳದ್ದು ಸಪ್ರೇಟಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದು ಫಿಷರ್ ಆದಾಗ ನಾನು ನಿಮ್ಗೆ ಹೇಳಿದೆ, ಈಗ ನೋವಿನ ಅಳತೆಯಲ್ಲಿ ಹೇಳೋದಾದರೆ ಫಿಷರು ಡಾಕ್ಟ್ರ್ ಹತ್ರ ಒಬ್ಬ ರೋಗಿನ ಬರಲಿಕ್ಕೆ ಮನಸ್ಸು ಕೊಡಿಸುವಂಥದ್ರಲ್ಲಿ ಫಿಷರೇ ನಂಬರ್ 1. ಯಾಕಂದರೆ ಅದರಲ್ಲಿ ಸೀಳು ಹೋಗಿರುತ್ತೆ, ಗಾಯ ಆಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ, ಮೋಷನ್ ಹೋದ ತಕ್ಷಣ ಉರಿ, ನೋವು ವಿಪರೀತ ಬಂದುಬಿಡುತ್ತೆ. ಮನೆಯಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಯಾವ ಪೋಸ್ಚರಲ್ಲೂ ನಮಗೆ ಅದು ಏನೊಂದು ರಿಲೀಫ್ ಸಿಗಲ್ಲ. ಆವಾಗ ನಾವು ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ. ಅದು ಏನಂದರೆ ಯೂಶ್ವಲಿ ಈ 10 ವರ್ಷದ್ದು ಏನು ಎಕ್ಸ್ಪೀರಿಯೆನ್ಸಲ್ಲಿ ಯಾರು ನನ್ನ ಹತ್ರ ಜಾಸ್ತಿ ಬರ್ತಾರೆ ಅಂದರೆ, ಈ ಗರ್ಭಿಣಿಗಳು, ಯಾರಿಗೆ ಮೋಷನ್ ಟೈಟ್ ಆಗುವಂಥ ಚಾನ್ಸಸ್ ಇರುತ್ತೆ, ಅಥವಾ ಈ ಥರನೇ ಒಂದು ಸ್ವಲ್ಪ ಅಕ್ಯುಪೇಷನಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಂಡು ಮಾಡುವಂಥವ್ರು, ಅವರು ಬೇಗ ಬರ್ತಾರೆ. ಯಾಕಂದರೆ ಆ ನೋವು ಇಂದಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, ಅವ್ರದ್ದು ನೆಕ್ಸ್ಟ್ ಡೇ ಮುಂದಕ್ಕೆ ಹೋಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಕೂತ್ಕೊಂಡು ಮಾಡೋ ಕೆಲಸನೇ. ಹೌದು, ಅಂಥವರು ಬೇಗ ಬರ್ತಾರೆ. ಅಥವಾ ಈಗ ಜಸ್ಟ್ ಡೆಲಿವರಿ ಆಗಿರುತ್ತೆ, 1 ವಾರ 10 ದಿನ ಆಗಿರುತ್ತೆ, ಅಂಥ ಪೇಷಂಟ್ಗಳು ಬರ್ತಾರೆ. ಸೊ ಆವಾಗ ನಾವು ಡಾಕ್ಟ್ರುಗಳಲ್ಲಿ ನೋಡುವಂಥದ್ದು ಔಷಧೋಪಚಾರ ಮತ್ತು ಸರ್ಜರಿಗೆ ಅಡ್ವೈಸ್ ನಮ್ಮ ಕಡೆಯಿಂದ ಬರಬೇಕು. ಹೇಗೆ ಹೇಳ್ತೀವಿ ಅಂದರೆ, ಈಗ ಅಕ್ಯೂಟ್ ಮತ್ತು ಕ್ರೋನಿಕ್ ಅಂತ ಆಗುತ್ತೆ. ಈಗ ಒಂದು ಗಾಯ ಆಗಿದೆ ಜಸ್ಟ್ ಅಷ್ಟೇ, ಆದರೆ ಅದು ತುಂಬ ದೊಡ್ಡದಾಗಿಲ್ಲ, ಸಣ್ಣದಾಗಿದೆ. ಮತ್ತು ಸ್ಪಿಂಕ್ಟರ್ ಸ್ಪಾಸಮ್ ನೋಡ್ತೀವಿ. ಬಿಕಾಸ್ ನಮ್ಗೆ ಎಲ್ಲೇ ಗಾಯ ಆದ್ರೂ ನಾವು ಈಗ ಕೈಯಲ್ಲೇ ಒಂದು ಸಣ್ಣದಾಗಿ ಏನೋ ಒಂದು ಮುಳ್ಳು ಚುಚ್ಚಿದ್ರೆ ನಾವು ಕೈನ ಹಿಂದಕ್ಕೆ ಎಳ್ಕೊತೀವಿ. ಆವಾಗ ಏನಾಗುತ್ತೆ, ಒಂದು ರಿಫ್ಲೆಕ್ಸ್ ಬಂದುಬಿಡುತ್ತೆ. ಅಲ್ಲೂ ಒಂದು ಗಾಯ ಆದಾಗ ಆ ಸ್ಪಿಂಕ್ಟರ್, ರೌಂಡ್ ಆಗಿರುವಂಥ ಸ್ಪಿಂಕ್ಟರ್ ಮೊದಲು ಬಿಗಿ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ಪಿಂಕ್ಟರ್ ಸ್ಪಾಸಮ್ ಅಂತ ಹೇಳ್ತೀವಿ. ಆ ಸ್ಪಾಸಮ್ ಲೆವೆಲ್ ನೋಡ್ತೀವಿ, 1 2 3 4 ಅಂತ ಗ್ರೇಡ್ ಕೊಡ್ತೀವಿ. ಆ ಸ್ಪಾಸಮ್ ಜಾಸ್ತಿ ಇದ್ದರೆ, ಇಲ್ಲಪ್ಪ ಇವರಿಗೆ ನಾನು ಕೊಡೋ ಮೆಡಿಸಿನಿಂದ ನೋವು ಕಮ್ಮಿ ಆಗಬೇಕು, ಮೋಷನು ಸಲೀಸಾಗಿ ಹೋಗುವಂಥದ್ದು, ಚೆನ್ನಾಗಿ ಜೀರ್ಣ ಆಗಬೇಕು ಅಂತ ಮೆಡಿಸಿನ್ ಕೊಟ್ಟರೂ ಈ ಸ್ಪಿಂಕ್ಟರ್ ಸ್ಪಾಸಮ್ ತುಂಬ ತೊಂದರೆ ಆಗುತ್ತೆ ಇವರಿಗೆ ಅನ್ನೋದಿದ್ದರೆ, ಈ ಅಕ್ಯೂಟ್ ಕಂಡೀಷನ್ಗಳಲ್ಲೂ ಕೆಲವೊಂದು ಸಾರಿ ನಾವು ಸ್ವಲ್ಪ ಮ್ಯಾನ್ಯುವಲ್ ಏನಲ್ ಡೈಲಟೇಷನ್ ಅಂತ ಹೇಳ್ತೀವಿ. ಅಂದರೆ ಸಣ್ಣದಾಗಿ ಲೋಕಲ್ ಅನಸ್ತೇಷಿಯಾ ಕೊಟ್ಕೊಂಡು ಆ ಸ್ಪಿಂಕ್ಟರನ್ನು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡುವಂಥ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ.
ಅದನ್ನು ಶಸ್ತ್ರಚಿಕಿತ್ಸೆ ಅಂತ ಹೇಳೋಕ್ಕೂ ಆಗಲ್ಲ, ಒಂದು ಮ್ಯಾನೋವೇರ್ ಅಂತ ಹೇಳ್ಬೋದು ಅದನ್ನು ಅಷ್ಟೇ. ಅದನ್ನು ಮಾಡಬೇಕಾಗುತ್ತೆ. ಇಲ್ಲ ಪೇಷಂಟು ಬರೋದು ಕ್ರೋನಿಕ್ ಕಂಡೀಷನಲ್ಲಿ ಬರ್ತಾರೆ, ಅಕ್ಯೂಟ್ ಆನ್ ಕ್ರೋನಿಕ್ ಅಂತ ಹೇಳ್ತೀವಿ. ಅವರಿಗೆ ಗಾಯ ಆಗಿರುತ್ತೆ, ಎಲ್ಲೋ ಒಂದು ಸಣ್ಣ ಕ್ಲಿನಿಕಲ್ಲಿ ಹೋಗಿನೋ ಅಥವಾ ಮನೆಯಲ್ಲೇ ಯಾವುದೋ ಒಂದು ತಂಪಾಗುವಂಥ ಔಷಧಿಗಳನ್ನು ಅಥವಾ ಆಹಾರಗಳನ್ನ ಒಂದು ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡು ಸೊಪ್ಪು ತರಕಾರಿ ಮಜ್ಜಿಗೆ ಮೊಸರನ್ನ ಎಲ್ಲ ತಿಂದ್ಕೊಂಡು ಮಾಡಿಕೊಂಡು ಒಂದು 2-3 ಸಾರಿ 4 ಸಾರಿ ಆ ಥರ ಎಲ್ಲ ಆಗಿ ಮತ್ತೆ ಬರ್ತಾರೆ. ಆ ಟೈಮಲ್ಲಿ ಏನಾಗಿರುತ್ತೆ ಅಂದರೆ ಗಾಯದ ಮೇಲ್ಗಡೆಗೆ ಒಂದು ದುರ್ಮಾಂಸದ ಥರ ಬೆಳೆದಿರುತ್ತೆ. ಅದಕ್ಕೆ ಸೆಂಟಿನಲ್ ಪೈಲ್ ಅಥವಾ ಸೆಂಟಿನಲ್ ಟ್ಯಾಗ್ ಅಂತ ಹೇಳ್ತೀವಿ. ಇದೊಂದು ಪ್ರೋಸೆಸ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಒಳಗಡೆಗೆ ಗಾಯ ಆಗುವಂಥದ್ದು, ಮ್ಯೂಕೋಸದಲ್ಲಿ ಗಾಯ ಆಗೋದು, ಆದರೆ ಸ್ಕಿನ್ನಲ್ಲಿ ಗಂಟು ಬೆಳೆಯುತ್ತದೆ ಹೊರಗಡೆಗೆ. ಏನಲ್ ವರ್ಜ್ ಅಂತ ನಾನು ಆವಾಗೇನು ಎಕ್ಸ್ಪ್ಲೈನ್ ಮಾಡಿದೆ, ಮ್ಯೂಕೋಸದಲ್ಲಿ ಗಾಯ ಆಗಿ ಹೊರಗಡೆ ಗಂಟು ಬೆಳೀತದೆ. ಈ ಗಂಟು ಅನ್ನೋದು ಆ ಗಾಯನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಒಬ್ಬ ತಾಯಿ ಮಗುನ ಹೇಗೆ ಪ್ರೊಟೆಕ್ಟ್ ಮಾಡುತ್ತೋ ಈ ಗಾಯ ವಾಸಿ ಆಗದಿರೋ ಹಾಗೆ ನೋಡ್ಕೋತಾ ಇರುತ್ತೆ. ಏನು ಮಾಡುತ್ತೆ, ಸಾಧಾರಣವಾಗಿ ಪೇಷಂಟ್ಗಳು ನಮಗೆ ನೋವು ಬಂತು ಪಥ್ಯ ಮಾಡುವಂಥದ್ದು, ನೋವು ಕಮ್ಮಿ ಆಯಿತು ಮತ್ತು ಪುನಃ ಹಳೆಯ ಜೀವನ ಶೈಲಿ ಹೋಗುವಂಥದ್ದು, ಆವಾಗ ಮತ್ತೆ ಪುನಃ ನೋವು ಬರುತ್ತೆ. ಅದು ಹಾಗೆ ಮಾಡಿ ಮಾಡಿ ರಿಪೀಟ್ ಮಾಡಿ ಆ ಗಂಟನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಬಂದಿರ್ತಾರೆ. ಆವಾಗಲೂ ಸ್ಪಿಂಕ್ಟರ್ ಸ್ಪಾಸಮು ಜಾಸ್ತಿನೂ ಇರ್ಬೋದು ಕಮ್ಮಿನೂ ಇರ್ಬೋದು. ಬಟ್ ಒಂದು ಸಾರಿ ಆ ಏನು ಸೆಂಟಿನಲ್ ಪೈಲ್ ಅಂತ ಏನು ಬೆಳೆದಿರುತ್ತೆ ಆ ಟೈಮಲ್ಲಿ ಸರ್ಜರಿನೇ ಬೆಸ್ಟ್ ಫಸ್ಟ್ ಆಪ್ಷನ್. ಯಾಕಂದರೆ ನಾವು ಏನೇ ಮೆಡಿಸಿನ್ ಕೊಟ್ಟರು ಅವ್ರ ಮನೇಲಿ ಮಾಡ್ತಿದ್ದ ಪಥ್ಯಕ್ಕೂ ನಾವು ಕೊಡೋ ಮೆಡಿಸಿನ್ಗೂ ವ್ಯತ್ಯಾಸ ಇರಲ್ಲ ಆವಾಗ. ಇದು ಫಿಷರ್ ಬಗ್ಗೆ ಸರ್, ಅಂದರೆ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಪೈಲ್ಸ್ ಬಗ್ಗೆ ಅಥವಾ ಹೆಮರಾಯ್ಡ್ಸ್ ಬಗ್ಗೆ, ಮೂಳೆ ರೋಗ ಅಥವಾ ಮೂಲವ್ಯಾಧಿ ಅಂತ ಜನರು ಏನು ಅಂದ್ಕೊಂಡಿದ್ದಾರೆ ಆ ರೋಗದ ಸ್ಪೆಸಿಫಿಕ್ಕಾಗಿ ಅದನ್ನು ಹೇಳುವಂಥದ್ದು. ಅದರಲ್ಲಿ 4 ಸ್ಟೇಜ್ ಬರುತ್ತೆ ಸರ್. ಅದರಿಗೆ ಹೇಳ್ಕೊಂಡು ಹೋದರೆ ತುಂಬ ಈಸಿ. 4 ಸ್ಟೇಜ್ ಅಂದರೆ ಮೊದಲನೇದು ರಕ್ತ ಮಾತ್ರ ಬೀಳ್ತಾ ಇರುತ್ತೆ, ನೋವಿರಲ್ಲ. ನಾವು ತೊಳ್ಕೊಬೇಕಾದ್ರೂ ಗಂಟು ಏನು ಸಿಗಲ್ಲ, ಅಂದರೆ ಮೋಷನ್ ಹೋಗಿ ತೊಳ್ಕೊಬೇಕಾದ್ರೆ ಗಂಟು ಏನೂ ಸಿಗಲ್ಲ. 2ನೇ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಗಂಟು ಸಿಗುತ್ತೆ, ರಕ್ತನೂ ಬೀಳ್ತಾ ಇರುತ್ತೆ. ಬಟ್ ಆ ಟೈಮಲ್ಲೂ ಏನು ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಬರಲ್ಲ, ನೋವಿರಲ್ಲ. 3ನೇ ಸ್ಟೇಜು ಅಂದರೆ ಗಂಟು ಸಿಗುತ್ತೆ, ಗಂಟು ಹೊರಗಡೆಗೆ ಬರುತ್ತೆ, ಸ್ವಲ್ಪ ನಾವು ತೊಳ್ಕೊಬೇಕಾದ್ರೆ ಒಂದು ಸ್ವಲ್ಪ ನಿಧಾನಕ್ಕೆ ಒಳಗಡೆ ತಳ್ಕೊಬೋದು, ತಳ್ಳಿದ್ರೆ ಒಳಗಡೆ ಹೋಗುತ್ತೆ ಅನ್ನೋ ಕಂಡೀಷನ್ ಬರುತ್ತೆ. ಇದು 3ನೇ ಒಂದು ಹಂತ. 4ನೇ ಸ್ಟೇಜ್ ಏನಪ್ಪ ಅಂದರೆ ಆ ಗಂಟು ಹೊರಗಡೆಗೆ ಬಂದು ವಿಪರೀತ ದೊಡ್ಡದಾಗಿ ಅದರಿಂದ ರಕ್ತ ಸುರಿತಾ ಇರುತ್ತೆ, ನಾವು ತಳ್ಳಿದ್ರೂ ಒಳಗಡೆ ಹೋಗದೇ ಇರುವಂಥ ಒಂದು ಕಂಡೀಷನ್. ಇದು 4ನೇ ಸ್ಟೇಜು. ಈ ಫಸ್ಟು ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಸರ್ಜರಿ ಅವಶ್ಯಕತೆ ಇಲ್ಲ. ಫಸ್ಟ್ ಸ್ಟೇಜಲ್ಲಂತೂ 100% ಇಲ್ವೇ ಇಲ್ಲ. ಔಷಧೋಪಚಾರ, ಆಯುರ್ವೇದದ ಔಷಧಿಗಳು, ಅಂದರೆ ಔಷಧಿಗಳಲ್ಲಿ ಏನಿದೆ ಅಂತ ನಾನು ಆಮೇಲೆ ಹೇಳ್ತೀನಿ. ಇದೊಂದು ಸರ್ಜರಿ ಬಗ್ಗೆ ಒಂದು ಕ್ಲಿಯರ್ ಮಾಡ್ಕೊಬಿಡೋಣ. 3rd ಸ್ಟೇಜು ಮತ್ತು 4th ಸ್ಟೇಜಲ್ಲಿ ಸರ್ಜರಿನ ನಾವು ಅಡ್ವೈಸ್ ಮಾಡ್ತೀವಿ. ಯಾಕಂದರೆ ಮತ್ತೆ 4th ಸ್ಟೇಜಿಗೆ ಬಂದುಬಿಡುತ್ತೆ, ಎಮರ್ಜೆನ್ಸಿಯಾಗಿ ಬಂದುಬಿಡ್ಬೇಕಾಗುತ್ತೆ, ಯಾಕಂದರೆ ಬ್ಲೀಡಿಂಗ್ ನಿಲ್ಲಲ್ಲ. 2nd ಸ್ಟೇಜಲ್ಲೂ ತುಂಬ ಅಪರೂಪಕ್ಕೆ ಸರ್ಜರಿ ಬೇಕು ಅಂತ ಹೇಳೋದಿರುತ್ತೆ. ಯಾಕಂದರೆ ಬ್ಲೀಡಿಂಗ್ ನಿಲ್ಲದೇ ಇದ್ದರೆ, ವಿತ್ ಮೆಡಿಸಿನ್ನು ಬ್ಲೀಡಿಂಗ್ ನಿಲ್ತಾ ಇಲ್ಲ ಅಂದಾಗ ಮಾತ್ರ ಸರ್ಜರಿಗೆ ಹೇಳ್ತೀವಿ. ಈಗ ಔಷಧೋಪಚಾರಕ್ಕೆ ಬರೋದಾದರೆ, ಔಷಧೋಪಚಾರದಲ್ಲಿ ನಾವು ಮೊದಲು ಕಾನ್ಸಂಟ್ರೇಟ್ ಮಾಡುವಂಥದ್ದು ಚೆನ್ನಾಗಿ ಜೀರ್ಣ ಆಗಬೇಕು. ಒಬ್ಬ ರೋಗಿ ಬಂದರೆ ಅವರಿಗೆ ಫಸ್ಟು ಚೆನ್ನಾಗಿ ಜೀರ್ಣ ಆಗಬೇಕು, ಮೋಷನ್ನು ಬೆಳಗ್ಗೆ ಹೊತ್ತು ಸಲೀಸಾಗಿ ಹೋಗ್ತಾ ಇರಬೇಕು. ಯಾಕಂದರೆ ನೋವಿರಲ್ಲ, ಸ್ಪಿಂಕ್ಟರ್ ಸ್ಪಾಸಮ್ ಇರಲ್ಲ ಯೂಶ್ವಲಿ, ಅದಕ್ಕೆ ಸರ್ಜರಿದ ಅವಶ್ಯಕತೆ ಬರಲ್ಲ. ಫಿಷರಲ್ಲಿ ಅಕ್ಯೂಟಾಗಿ ಬಂದಾಗ ತುಂಬ ನೋವಿರುತ್ತೆ, ಸ್ಪಿಂಕ್ಟರ್ ಸ್ಪಾಸಮ್ ಇರುತ್ತೆ, ನಾವು ಸರ್ಜರಿ ಹೇಳ್ತೀವಿ. ಇಟ್ ಈಸ್ ನಾಟ್ ಎ ಸೊ ಸಿವಿಯರ್ ಪ್ರಾಬ್ಲಮ್, ಬಟ್ ದೆನ್ ಆಲ್ಸೋ ಸರ್ಜರಿ ಬೇಕು ಅಥವಾ ಅಟ್ಲೀಸ್ಟ್ ಒಂದು ಏನೋ ಡೈಲಟೇಷನ್ ಆದರೂ ಬೇಕು ಅಂತ ಹೇಳ್ತೀವಿ. ಆದರೆ ಇದರಲ್ಲಿ 2nd ಸ್ಟೇಜ್ ತನಕನೂ ಸರ್ಜರಿ ಬೇಡ ಅಂತ ಹೇಳ್ತೀವಿ. ಯಾಕಂದರೆ ಅಲ್ಲಿ ಸ್ಪಿಂಕ್ಟರ್ ಸ್ಪಾಸಮ್ ಇರಲ್ಲ, ನೋವಿರಲ್ಲ, ಪೇಷಂಟ್ ಕಂಫರ್ಟೇಬಲ್ ಆಗಿ ಅವರದ್ದು ದೈನಂದಿನ ಏನು ಕರ್ತವ್ಯಗಳಿದೆ ಅದನ್ನು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೋದು. ಸಿಟ್ಟಿಂಗ್ ಪೋಸ್ಚರಲ್ಲಿ ಏನು ತೊಂದರೆ ಇರಲ್ಲ, ಅದಕ್ಕೋಸ್ಕರ. ಬಟ್ 3rd ಸ್ಟೇಜು ಬಂದಾಗ ಹೇಳ್ತೀವಿ. ಯಾಕಂದರೆ 4th ಸ್ಟೇಜ್ಗೆ ಇವ್ರನ್ನ ಕರ್ಕೊಂಡು ಬರಬೇಕಾಗುತ್ತೆ. ಅಂದರೆ ಇವ್ರಿಗೆ ಪ್ಲ್ಯಾನ್ ಮಾಡ್ಕೊಳೋಗಲ್ಲ. ಈಗ ಸರ್ಜರಿಗಳಲ್ಲಿ ಎಲೆಕ್ಟಿವ್ ಅಂತಿರುತ್ತೆ, ಇನ್ನೊಂದು ಎಮರ್ಜೆನ್ಸಿ ಸರ್ಜರಿ ಅಂತಿರುತ್ತೆ. ಎಲೆಕ್ಟಿವ್ ಸರ್ಜರಿಗೆ ಪ್ಲ್ಯಾನ್ ಮಾಡಿಕೊಂಡು ಒಂದು 4 ದಿನ ರಜಾ ಬೇಕಪ್ಪ, ಅದು ಗೌರ್ಮೆಂಟ್ ಹಾಲಿಡೇಸ್ಗೆ ಅದಕ್ಕೆಲ್ಲ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೋದು. ಅಥವಾ ಮನೆಯಲ್ಲಿ ಯಾರೋ ಒಬ್ಬರಿಗೆ ಬೇರೆ ಏನೋ ತೊಂದರೆ ಇರುತ್ತೆ, ಅವ್ರ ಟೈಮಿಗೆ ಸರಿಯಾಗಿ ನಾವು ಮಾಡ್ಕೋಬೋದು. ಯಾಕಂದರೆ ಸರ್ಜರಿ ಆದಮೇಲೆ ಒಂದು ಅಷ್ಟು ದಿನ ರೆಸ್ಟ್ ಬೇಕು ಅಂತ ಇರುತ್ತೆ, ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೋಬೋದು ಸರ್. ಇದು ಹೆಮರಾಯ್ಡ್ಸ್ ಬಗ್ಗೆ ಆಯಿತು. ಎಮರ್ಜೆನ್ಸಿ ಆದರೆ ರಕ್ತಸ್ರಾವ ನಿಲ್ಲೋದೇ ಇಲ್ಲ, ಅದು ಹೊರಗಡೆಗೆ ಬರುತ್ತೆ, ವಿಪರೀತ ಪೇನ್ ಇರುತ್ತೆ. ನಾನು ಹೇಳಿದ್ನಲ್ಲ, ಥ್ರೋಂಬೋಸಿಸ್ ಅನ್ನೋ ಒಂದು ಕಂಡೀಷನ್ ಆಗಿಬಿಡುತ್ತೆ. ಥ್ರೋಂಬೋಸಿಸು ತುಂಬ ಪೇನ್ಫುಲ್ಲು. ಪೈಲ್ಸಲ್ಲಿ ನೋವು ಬಂದಿದೆ ಅಂತ ಯಾರಾದರೂ ಒಬ್ಬರು ಪೇಷಂಟು ಡಾಕ್ಟರ್ ಹತ್ರ ಬರ್ತಿರೋ ಅಲ್ಲಿ ಥ್ರೋಂಬೋಸಿಸ್ ಆಗಿದೆ ಅಂತ ಅರ್ಥ. ರಕ್ತ ಹೆಪ್ಪುಗಟ್ಟಿದ ತಕ್ಷಣ ಅದು ಫಾರಿನ್ ಬಾಡಿ ಆಗಿಬಿಡುತ್ತೆ, ನಮ್ಮ ದೇಹದ ಒಂದು ಪಾರ್ಟ್ ಆಗಿಬಿಡಲ್ಲ ಅದು. ಆ ಥರ ಸರ್. ಸೆಪ್ಟಿಕ್ಕೂ ಆಗ್ಬೋದು. ಅಂದರೆ ಒಂದು 3-4 ಅಂದರೆ ನನಗೆ ಎಲ್ಲ ಥರದ್ದು ಪೇಷಂಟು ನೋಡಿ ಶಸ್ತ್ರಚಿಕಿತ್ಸೆ ಮಾಡಿ ಅನುಭವ ಇದೆ. ಸೆಪ್ಟಿಕ್ ಆಗಿರೋ ಕೇಸ್ಗಳನ್ನು ನೋಡಿದ್ದೀವಿ, ಮ್ಯಾಗೋಟ್ಸ್ ಆಗಿರೋ ಕೇಸ್ಗಳನ್ನು ನೋಡಿದ್ದೀವಿ. ಅಂದರೆ ಸ್ವಲ್ಪ ಒಂಚೂರು ಇಗ್ನೋರೆಂಟ್ ಇರ್ತಾರೆ ಅಂಥ ಪೇಷಂಟ್ಗಳು, ಅವರಿಗೆ ಒಂದು ಸ್ವಲ್ಪ ಕೌನ್ಸಿಲಿಂಗ್ ಮೊದಲು ಮಾಡ್ಕೋಬೇಕಾಗುತ್ತೆ, ಆಮೇಲೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬರೋದಾದರೆ ಏನೋರೆಕ್ಟಲ್ ಆಪ್ಸಿಸ್ಗಳು ಅಥವಾ ಪೆರಿ ಏನಲ್ ಆಪ್ಸಿಸ್ಗಳು, ಫಿಸ್ಟುಲದು. ಅದರಲ್ಲಿ
ಅಂದರೆ ನಾನು ನನ್ನ ವೀಕ್ಷಕರ ಕೇಳೋರಿಗೆ ಹೇಳುವಂಥದ್ದು ಏನಪ್ಪ ಅಂದರೆ, ನಿಮಗೆ ಈ ಎರಡು, ಒಂದು ಗಾಯ ಆಗದೇನೆ ರಕ್ತ ಬೀಳ್ತಾ ಇರೋದು, ಅದಕ್ಕೆ ನೀವು ಜಾಸ್ತಿ ಹೆದರ್ಕೋಬೇಕಾಗಿಲ್ಲ. ಅಥವಾ ಗಾಯ ಆಗಿ ರಕ್ತ ಬೀಳ್ತಾ ಇದೆ, ಉರಿ ನೋವು ಬರ್ತಿದೆ, ಅದಕ್ಕೂ ನೀವು ಡಾಕ್ಟರ್ ಹತ್ರ ಹೋಗಿದರೆ ಒಂದು ಸಿಕ್ಬಿಡುತ್ತೆ. ಆದರೆ ನಾವು ಅಲಾರ್ಮಿಂಗ್ ಸೈನು ಇಲ್ಲಿ ಏನಪ್ಪ ಅಂದರೆ, ಪೆರಿಯೇನಲ್ ಆಬ್ಸಿಸು ಅಥವಾ ಕುರ ಆಗ್ತಿದೆ ಅಂತ ನಿಮಗೆ ಗೊತ್ತಾದರೆ, ಅಂದರೆ ನೋವಿದೆ, ಒಂದು ಪಾಯಿಂಟನ್ನು ನಾನು ಲೊಕೇಟ್ ಮಾಡ್ಬೋದು, ಇಲ್ಲಿ ನೋವು ಬರ್ತಾ ಇದೆ, ಏನೋ ಸರಿ ಇಲ್ಲ, ಅದಕ್ಕೆ ನಾವು ಪಲ್ಸೇಟಿಂಗ್ ಪೈನ್ ಅಂತ ಹೇಳ್ತೀವಿ. ಈಗ ನಮ್ಮ ಮೈಸೂರಿಂದ ಆಡುಭಾಷೆಯಲ್ಲಿ ಹೇಳೋದಾದರೆ ಪಣ 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 ಅಂತ, ಅಂದರೆ ರಾತ್ರಿ ನಿದ್ದೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಮೊದಲನೇ ದಿನದಲ್ಲಿ, ಮೊದಲನೇ ರಾತ್ರಿ ಹೀಗಿರುತ್ತೆ. ಮುಟ್ಟು ನೋಡಿದರೆ ಎಲ್ಲೋ ಒಂದು ಸಣ್ಣ ಗಂಟು ಥರ ಕಾಣಿಸುತ್ತೆ, ಅಥವಾ ಗಂಟು ಕಾಣಿಸೋದು ಇಲ್ಲ, ಬಟ್ ಹೀ ಕ್ಯಾನ್ ಲೊಕೇಟ್, ಇಂಥ ಜಾಗದಲ್ಲೇ ನೋವು ಬರ್ತಾ ಇದೆ ಅಂತ ಕೈ ಬೆರಳನ್ನು ಮುಟ್ಟಿ ಹೇಳುವಂಥ ಕೆಪಾಸಿಟಿ ಇರುತ್ತೆ. ಆ ಟೈಮಿಗೆ ನೀವು ಡಾಕ್ಟರ್ ಹತ್ರ ಹೋದರೆ ಮುಂದೆ ಆ ಕುರ ಆಗೋದನ್ನು ತಡಿಬೋದು. ಈಗ ತುಂಬ ಒಳ್ಳೆ ಆ್ಯಂಟಿಬಯೋಟಿಕ್ಸ್ಗಳಿದ್ದಾವೆ, ಆಯುರ್ವೇದದಲ್ಲೂ ತುಂಬ ಒಳ್ಳೊಳ್ಳೆ ಮೆಡಿಸಿನ್ಗಳಿದ್ದಾವೆ ಈ ಥರ ಕುರ ಆಗೋದನ್ನು ತಡೀಲಿಕ್ಕೆ, ಅಥವಾ ಅದು ಫಿಸ್ಟುಲ್ ಆಗೋದನ್ನು ತಡೀಲಿಕ್ಕೆ. ಈ ಸ್ಟೇಜಲ್ಲಿ ತುಂಬ ಕಮ್ಮಿ ಜನ, ಅಂದರೆ 0.01% ಜನ ಬರೋದು ಡಾಕ್ಟರ್ ಹತ್ರ. ಅಂದರೆ ಏನು ಮಾಡ್ತಾರೆ ಅಂತ, ಇವತ್ತಿನ ಒಂದು ಬಿಡುವಿಲ್ಲದ ಲೈಫ್ ಸ್ಟೈಲಿಗೆ ತುಂಬ ಕಷ್ಟ ಅದು. ಬಟ್ ಅವರು ಅದನ್ನೇನಾದ್ರು ಆ ಟೈಮಲ್ಲಿ ಬಂದರೆ ದೊಡ್ಡ ಅನಾಹುತನ ತಪ್ಪಿಸ್ಕೋಬೋದು. ಅದೊಂದು ನಾನು ಅಂದರೆ ಪ್ರಿವೆಂಟಿವ್ ಇದರಲ್ಲಿ ಇದು ಫಸ್ಟ್ ಪಾಯಿಂಟ್ ಬಂದುಬಿಡುತ್ತೆ. ಸೊ ಅದೊಂದು ನೋಡ್ಕೊಳ್ಳಿ. ಅದು ಹಂಗಾಯಿತು ಅಂದ ತಕ್ಷಣ ಬಂದರೆ ನಾವು ಮೆಡಿಸಿನ್ ಕೊಟ್ಟು ಅದನ್ನು ಸರಿ ಮಾಡ್ಬೋದು. ಅದಲ್ಲದೆ ಒನ್ಸ್ ಅಲ್ಲಿ ಪಸ್ ಫಾರ್ಮೇಷನ್ ಶುರುವಾಯಿತು, ಕುರು ಅಂದರೆ ಮತ್ತೇನೂ ಅಲ್ಲ, ಪಸ್ ಆಗುವಂಥದ್ದು, ಕ್ಯೂ ಆಗುವಂಥದ್ದು, ಅದು ಆಗಿ ಶುರುವಾಯಿತು ಅಂದಮೇಲೆ ಮತ್ತೆ ಬೇರೆ ದಾರಿ ಇರಲ್ಲ. ಆಗ್ಲೂ ಒಂದು 2ನೇ ದಿನ 3ನೇ ದಿನ ಅಥವಾ ಒಂದು ವಾರದ ಒಳಗಡೆ ಬಂದ್ರೂ ನಾವು ಜಸ್ಟ್ ಅದನ್ನು ಆಪ್ಸಿಸ್ ಥರನೇ ಟ್ರೀಟ್ ಮಾಡ್ಬೋದು. ಜಸ್ಟ್ ಓಪನ್ ಮಾಡಿ ಫಿಸ್ಟುಲಾ ಡೆವಲಪ್ ಆಗದೆ ಇರೋ ಥರ ಟ್ರೀಟ್ ಮಾಡ್ಬೋದು. ಅಂಥ ಕೇಸ್ಗಳು ತುಂಬ ಜನ ಬರ್ತಾರೆ. ಅಂದರೆ ಈಗ ತುಂಬ ಎಜುಕೇಟೆಡ್ ಇರೋದ್ರಿಂದ ಮತ್ತು ತುಂಬ ಸೆನ್ಸಿಟಿವ್ ಆಗಿದೆ. ಮುಂಚಿನ ಜನ್ರೇಷನ್ ಆದರೆ ನೋವನ್ನು ತಡ್ಕೊಳ್ಳೋ ಕೆಪಾಸಿಟಿ ಇತ್ತು, ಈಗ ನೋವು ತಡ್ಕೊಳ್ಳಲ್ಲ. ಒಂದು ದಿನ ರಾತ್ರಿ ನಿದ್ದೆ ಮಾಡೋಕ್ಕಾಗಿಲ್ಲ, ಮಾರನೇ ದಿನ ಬೆಳಿಗ್ಗೆ ಒಬ್ಬ ಡಾಕ್ಟ್ರನ್ನ ಹುಡುಕಿ, ಯಾರು ಒಳ್ಳೆ ಡಾಕ್ಟರ್ ಅಂತೇಳಿ ಗೂಗಲ್ ಮಾಡಿ ಅವ್ರ ಹತ್ರ ಹೋಗಿ ಮಾಡ್ತಾ. ಸೊ ಈ ಥರ ಕೇಸ್ಗಳು ನನಗೆ ಈಗ ಜಾಸ್ತಿ ಬರ್ತಿದ್ದಾವೆ, ಫಿಸ್ಟುಲಾ ಡೆವಲಪ್ ಆಗೋ ಮುಂಚೆನೇ ಬರುವಂಥವ್ರು. ಫಿಸ್ಟುಲಾ ಡೆವಲಪ್ ಆಗಬೇಕು ಅಂದರೆ ಮಿನಿಮಮ್ 7 days ಆಗಿರಬೇಕು. ಆವಾಗಲೇ ಆ ಪಸ್ ಅನ್ನೋದು ಸ್ಪಿಂಕ್ಟರ್, ಇಂಟರ್ ಸ್ಪಿಂಕ್ಟ್ರಿಕ್ ಅಂತ ಹೇಳ್ತೀವಿ. ಈಗ ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಸ್ಪಿಂಕ್ಟರ್ಗಳು ಮಧ್ಯದಲ್ಲಿ ಹೋಗಿ ಮತ್ತೆ ಅದು ಏನಲ್ ಕೆನಾಲ್ಗೆ ಓಪನ್ ಆಗುವಂಥದ್ದು ಟ್ರಾನ್ಸ್ಪಿಂಕ್ಟ್ರಿಕ್ ಅಂತ ಹೇಳ್ತೀವಿ. ಆ ಥರದ್ದು ಸುಮಾರು 4-5 ಥರಗಳಿದ್ದಾವೆ. ಅದನ್ನೆಲ್ಲ ನಾವೀಗ ಏನಾದ್ರೂ ವಿಡಿಯೋಗ್ರಫಿ ತೋರಿಸುವಂಥ ಇದ್ದಿದ್ದರೆ ನಾನು ಅದನ್ನೆಲ್ಲ ಕರೆಕ್ಟಾಗಿ ಹೈಲೈಟ್ ಮಾಡಿ ತೋರಿಸ್ಬೋದು. ಈಗ ಅದನ್ನು ಬಾಯಲ್ಲಿ ಹೇಳಿದರೆ ಕರೆಕ್ಟಾಗಿ ಅರ್ಥ ಆಗಲ್ಲ. ಈಗ ನಿಮಗೆ ಅರ್ಥ ಆಗ್ಬೋದು ಸರ್, ಬಟ್ ಕೇಳೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಆ ಥರದ್ದು ಆಯಿತು ಅಂದರೆ ನೆಕ್ಸ್ಟು ನಮಗೆ ಟ್ರೀಟ್ಮೆಂಟು ಕ್ಷಾರಸೂತ್ರ ಅಂತ ಬರುತ್ತೆ. ಅಂದರೆ ಇದು ಆಯುರ್ವೇದದ್ದು ಇಡೀ ವಿಶ್ವದ ಜನರಿಗೆ ಒಂದು ಬೂನ್, ಈ ಕ್ಷಾರಸೂತ್ರ ಅಂತ ಹೇಳುವಂಥದ್ದು. ಅಲೋಪತಿಯಲ್ಲಿ ಇಲ್ಲದೆ ಇರುವಂಥ ಒಂದು ಟ್ರೀಟ್ಮೆಂಟು. ಮತ್ತು ಈ ಟ್ರೀಟ್ಮೆಂಟ್ ಮಾಡೋದ್ರಿಂದಾಗಿ ಭಗಂಧರ ರೋಗಕ್ಕೆ 100ಕ್ಕೆ 100 ವಾಸಿ ಮಾಡಲಿಕ್ಕೆ ಇರುವಂಥ ಕೆಪಾಸಿಟಿ ಇರುವಂಥ ಒಂದು ಟ್ರೀಟ್ಮೆಂಟು. ಸೊ ಇದನ್ನು ನಮಗೆ ಕೊಟ್ಟವರು ಫಾದರ್ ಆಫ್ ಸರ್ಜರಿ ಅಥವಾ ಫಾದರ್ ಆಫ್ ಪ್ಲಾಸ್ಟಿಕ್ ಸರ್ಜರಿ, ಇಲ್ಲ ಫಾದರ್ ಆಫ್ ಇಂಡಿಯನ್ ಸರ್ಜರಿ ಅಂಥೇಳಿ ಎಲ್ಲ ಕನ್ಫ್ಯೂಷನ್ ವರ್ಡ್ಸ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡುವಂಥ ಮಹರ್ಷಿ ಸುಶ್ರುತ ಅವರದ್ದು ಕಾಲಘಟ್ಟ 5000-6000 ವರ್ಷ ಹಿಂದ್ಗಡೆ ಇರ್ಬೋದು. ಆ ಟೈಮಲ್ಲಿ ಅವರು ಡೆವಲಪ್ ಮಾಡಿರುವಂಥ ಒಂದು ಚಿಕಿತ್ಸಾ ವಿಧಾನ ಅಥವಾ ಶಸ್ತ್ರಚಿಕಿತ್ಸಾ ವಿಧಾನ ಕ್ಷಾರಸೂತ್ರ ಅಂಥೇಳಿ. ಇದು ಹೇಗಿರುತ್ತೆ ಅಂದರೆ, ಹೊರಗಡೆಯಿಂದ ಹೇಗೆ ಒಂದು ಗಾಯ ಆಗಿ ರಕ್ತ ಅಥವಾ ರಕ್ತ ಮಿಶ್ರಿತ ಪಸ್ ಮಿಕ್ಸ್ಡ್ ಬ್ಲಡ್ ಏನು ಬರ್ತಾ ಇರುತ್ತೆ, ಹಾಗೆ ಒಳಗಡೆಯಿಂದನೂ ಏನಲ್ ಕೆನಾಲ್ ಒಳಗಡೆಯಿಂದನೂ ಅಥವಾ ಗುದದ್ವಾರದ ಒಳಗಡೆಯಿಂದನೂ ಬರ್ತಾ ಇರುತ್ತೆ. ಅಂದರೆ ಅಲ್ಲಿಂದ ಅಲ್ಲಿಗೆ ಒಂದು ದಾರಿ ಇರುತ್ತೆ, ಒಂದು ಪ್ರೋಬ್ ಅಂತ ನಾವು ಹೇಳ್ತೀವಿ. ಪ್ರೋಬ್ ಅಂದರೆ ತಾಮ್ರದ್ದು ಅಥವಾ ಚಿನ್ನದ್ದು ಅಥವಾ ಬೆಳ್ಳಿದು ಒಂದು ಪೈಪ್ ಲೈಪ್ ಸ್ಟ್ರಕ್ಚರನ್ನು ನಾವು ಈ ಕಡೆಯಿಂದ ಹಾಕ್ತಿದ್ರೆ ಆ ಕಡೆಯಿಂದ ಹೊರಗಡೆ ಬರುವಂಥದ್ದು. ಅದು ಪ್ರೋಬಿಂಗ್ ಮಾಡಿ, ಆ ಪ್ರೋಬಿಗೆ ಒಂದು ಕಣ್ಣಿರುತ್ತೆ, ಆ ಕಣ್ಣಿಗೆ ಈ ದಾರನ ಕಟ್ಟಿರ್ತೀವಿ. ಅದು ಏನು ಮಾಡುತ್ತೆ ಅಂದರೆ, ಈ ಸ್ಪಿಂಕ್ಟರ್ನ ನಾವು ಕತ್ರೀಲಿ ಕಟ್ ಮಾಡಿಬಿಟ್ರೆ ಏನಾಗುತ್ತೆ, ನಮ್ಮ ಆ ಬಿಗಿ ಹಿಡ್ಕೊಳ್ಳೋ ಕೆಪಾಸಿಟಿ ಹೋಗ್ಬಿಡುತ್ತೆ ಎಲ್ಲ. ಹೌದೌದು. ಈಗ ನಾವು ನೆಕ್ಸ್ಟ್ ಈಗ ಡಿಸ್ಕಸ್ ಮಾಡಬೇಕಾಗಿರೋ ಪಾಯಿಂಟ್ ಏನಂದರೆ, ಸರ್ಜರಿ, ಯಾವುದೇ ಸರ್ಜರಿ ಆದರೂ ಅದಕ್ಕೆ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂತ ಹೇಳ್ತೀವಲ್ಲ. ಈಗ ನಾರ್ಮಲಾಗಿ ಒಂದು ಫಿಸ್ಟುಲಾಟಮಿ ಅಂತ ಏನು ಮಾಡರ್ನ್ ಸರ್ಜಿಕಲ್ ಪ್ರೊಸೀಜರ್ಸ್ ಇದೆ, ಅಥವಾ ನಾನೇ ಮೊದಲು ಹೇಳ್ದಂಗೆ ಆಪ್ಸಿಸನ್ನು ಜಸ್ಟ್ ಓಪನ್ ಮಾಡಿ ಪಸ್ಸೆಲ್ಲ ತೆಗೆದುಬಿಡ್ತೀವಿ, ಫಿಸ್ಟುಲ್ ಆಗ್ಲಿಕ್ಕೆ ಬಿಡಲ್ಲ ಅಂತ ಹೇಳ್ತೀವಲ್ಲ, ಅದನ್ನು ಫಿಸ್ಟುಲೆಕ್ಟಮಿ ಅಥವಾ ಫಿಸ್ಟುಲಾಟಮಿ ಅಂತ ಹೇಳೋದು. ಸ್ಪಿಂಕ್ಟರ್ ಇನ್ವಾಲ್ವ್ಮೆಂಟ್ ಇರಲ್ಲ. ಒಂದು ಸರಿ ಸ್ಪಿಂಕ್ಟರ್ ಇನ್ವಾಲ್ವ್ಮೆಂಟ್ ಆದಮೇಲೆ ಕತ್ರಿ ಉಪಯೋಗಿಸಿ ನಾವು ಅದನ್ನು ಕಟ್ ಮಾಡಲಿಕ್ಕೆ ಆಗಲ್ಲ. ಕಟ್ ಮಾಡಿದ್ವಿ ಅಂದರೆ ಈ ಥರದ್ದು ಕಾಂಪ್ಲಿಕೇಶನ್ ಬಂದುಬಿಡ್ತವೆ.
ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ. ಕ್ಲೋಸ್ ಆಗಲ್ಲ. ಕ್ಲೋಸ್ ಆಗಲ್ಲ. ಇನ್ಕಾಂಟಿನೆನ್ಸ್ ಅಂದರೆ ನಾನು ಪೇಷಂಟಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ತಮಾಷೆ ಹೇಳ್ತಾ ಇರ್ತೀನಿ, ನೀವು ಇಡ್ಲಿ ತಿಂದರೆ ಇಡ್ಲಿ ಕೆಳಗಡೆ ಬಿದ್ದೋಗ್ಬಿಡುತ್ತಪ್ಪ, ಕೈ ತೂತಾಕ್ಬಿಟ್ರೆ ಇಡ್ಲಿ ಕೈಲಿ ಇಡ್ನಿಲ್ಲಲ್ಲ ಬೀಳುತ್ತಲ್ಲ, ಹಾಗೆ ಅಂದರೆ ಜಸ್ಟ್ ಜೋಕ್ ಹೇಳ್ತಾ ಇರ್ತೀನಿ. ಅಂದರೆ ಆ ಥರ ನಾವು ಮಾಡಬಾರ್ದು. ನಾವು ಅದನ್ನು ಈ ಕ್ಷಾರಸೂತ್ರದ ಮೂಲಕ ನಿಧಾನವಾಗಿ, ಕ್ಷಾರಸೂತ್ರದ ಕೆಲಸ ಏನಪ್ಪ, ಕ್ಷಾರ ಅಂದರೆ ಆಲ್ಕಲಿ, ಅದು ಕಟ್ ಮಾಡುತ್ತೆ. ಏನು ಕೆಮಿಕಲ್ ಬರ್ನಿಂಗ್ ಅಂತ ನಾವೇನು ಹೇಳ್ತೀವಿ ಅದು ಮಾಡ್ತೀವಿ. ನಿಧಾನಕ್ಕೆ ಆ ಸ್ಪಿಂಕ್ಟರ್ನ ಕಟ್ ಮಾಡುತ್ತೆ. ಆ ಸೂತ್ರದ್ದು ಬೆನಿಫಿಟ್ ಏನಪ್ಪ ಅಂದರೆ ಮತ್ತೆ ಪುನಃ ಆ ಸ್ಪಿಂಕ್ಟ್ರು ನಿಧಾನಕ್ಕೆ ಒಂದು 50% ಗ್ರೋತ್ ಆಗುತ್ತೆ. ಸೊ ದ್ಯಾಟ್ ಡ್ಯಾಮೇಜ್ ಆಫ್ಟರ್ ಸರ್ಜರಿ ಅಲ್ಲಿ ಲೋಕಲ್ ಟಿಶ್ಯೂ ಡ್ಯಾಮೇಜ್ ಸ್ವಲ್ಪ ಕಮ್ಮಿ ಇರುತ್ತೆ. ಅದ್ರ ಜೊತೆಗೆ ಬಾಡಿಗೆ ರಿಕವರಿ ಆಗಲಿಕ್ಕೆ ಟೈಮ್ ಸಿಗುತ್ತೆ. ಸೊ ಕ್ಷಾರಸೂತ್ರ ನಾವು ವೀಕ್ಲಿ ಒನ್ಸು ಚೇಂಜ್ ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ ಈ ಕ್ಷಾರಸೂತ್ರದ ಬಗ್ಗೆ ಒಂದು ಸ್ವಲ್ಪ ಡೀಟೇಲಾಗಿ ಈಗಲೇ ಹೇಳ್ಬಿಡ್ತೀನಿ. ವೀಕ್ಲಿ ಒನ್ಸ್ ಚೇಂಜ್ ಮಾಡ್ತೀವಿ. ವೀಕ್ಲಿ ಯಾಕೆ ಚೇಂಜ್ ಮಾಡ್ತೀವಿ ಅಂದರೆ ಕ್ಷಾರಸೂತ್ರಕ್ಕೆ ಅದರದ್ದು ಕೆಲಸ ಫಸ್ಟ್ 3 ಡೇಸ್ ಕಟ್ಟಿಂಗ್ ಇರುತ್ತೆ, ನೆಕ್ಸ್ಟ್ 3 ಡೇಸ್ ಅದು ಹೀಲಿಂಗ್ ಟೈಮ್ ಇರುತ್ತೆ. ಸೊ 7th ಡೇಯಿಂದ ಅದು ಫಾರಿನ್ ಬಾಡಿ ಆಗಿಬಿಡುತ್ತೆ. ನಾವು ಅಲ್ಲಿ ಇಟ್ಟರೂ ಅದರಿಂದ ಪ್ರಯೋಜನ ಆಗ್ತಾ ಇರಲ್ಲ. ಸೊ ವಿ ಹ್ಯಾವ್ ಟು ಚೇಂಜ್ ಇಟ್. ನೆಕ್ಸ್ಟ್ ಕಟ್ಟಿಂಗ್ ಆಗಬೇಕು, ಹೀಲಿಂಗ್ ಆಗಬೇಕು, ಕಟ್ಟಿಂಗ್ ಆಗಬೇಕು. ಸೊ ಡಿಪೆಂಡಿಂಗ್ ಅಪಾನ್ ದ ಡಿಸ್ಟೆನ್ಸ್ ಫ್ರಾಮ್ ದ ಏನಲ್ ವರ್ಜು ಮತ್ತು ಒಳಗಡೆಗೆ ಎಷ್ಟು ಸ್ಪಿಂಕ್ಟರ್ ಇನ್ವಾಲ್ವ್ ಆಗಿದೆ ಅನ್ನೋದನ್ನು ನಾವು ಪರಿಗಣಿಸಿ ಪೇಷಂಟಿಗೆ ಹೇಳಿರ್ತೀವಿ, ನೋಡಿ ಒಂದಿಷ್ಟು ವಾರ ನೀವು ಬರಬೇಕಾಗುತ್ತೆ, ಪ್ರತಿ ವಾರನೂ. ಈಗ ಪ್ರತಿ ಭಾನುವಾರನೂ ಬಂದು ನೀವು ಚೇಂಜ್ ಮಾಡ್ಕೊಂಡು ಹೋಗಬೇಕು ಅಂದರೆ ಒಂದು 10 ವಾರ 15 ವಾರ ಒಂದು ಎವರೇಜ್ ಹೇಳಿರ್ತೀವಿ. ಯೂಶ್ವಲಿ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಅದೇ ಮತ್ತು ಪುನಃ ಸುಶ್ರುತ ಮಹರ್ಷಿ ಅವ್ರದ್ದು ಏನು ಆಶೀರ್ವಾದ ಆಯುರ್ವೇದ ಸರ್ಜನ್ಗಳಿಗಿರೋದ್ರಿಂದ ನಾವೇನು ಹೇಳಿರ್ತೀವಿ ಅಷ್ಟೇ ವಾರದಲ್ಲಿ ಕೆಲಸ ಮುಗಿಸಿ ಕೊಡ್ಬೋದು. ಮತ್ತು ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ, ಈಗ ನಾನು ಫಿಸ್ಟುಲಕ್ಟಮಿ ಅಂತ 2 ಸರ್ಜರಿಗಳ ಹೆಸರು ಹೇಳಿದೆ. ಅಥವಾ ನಾವೇನೇ ಒಂದು ಓಪನ್ ಮಾಡಿ ಫಸ್ಟನ್ನು ಲೆಟ್ ಔಟ್ ಮಾಡಿದ ಮೇಲೆ ಅಲ್ಲಿ ಗಾಯ ಆಗುತ್ತೆ. ಆದರೆ ಇದರಲ್ಲಿ ಆ ಥರ ಗಾಯ ಇರಲ್ಲ. ಇದರಲ್ಲಿ ನಾವೇನು ಮಾಡ್ತೀವಿ, ಹೊರಗಡೆಗೆ ಎಕ್ಸ್ಟರ್ನಲ್ ಓಪನಿಂಗ್ ಇರುತ್ತೆ, ಇಂಟರ್ನಲ್ ಓಪನಿಂಗ್ ಇರುತ್ತೆ. ವೆರಿ ಈಸಿಯಾಗಿ ಪ್ರೋಬ್ ಮಾಡಿಬಿಟ್ಟು ಕ್ಷಾರಸೂತ್ರ ಹಾಕಿರ್ತೀವಿ. ಸೊ ದ್ಯಾಟ್ ಪೇಷಂಟಿಗೆ ರೆಸ್ಟ್ ಪೀರಿಯಡ್ ಇರಲ್ಲ. ನನ್ನ ಪೇಷಂಟಿಗೆ ನಾನು ಯೂಶ್ವಲಿ 1 ದಿನ ಮಾತ್ರ ಏನು ನಾನು ಫಸ್ಟ್ ಡೇ ಏನು ಸರ್ಜರಿ ಏನು ಮಾಡ್ತೀನಿ ಆ ದಿನಕ್ಕೆ ಮಾತ್ರ ರೆಸ್ಟ್ ಹೇಳಿಬಿಟ್ಟು, ಅಥವಾ ಮ್ಯಾಕ್ಸಿಮಮ್ 3 ಡೇಸ್ಗೆ ರೆಸ್ಟ್ ಹೇಳಿಬಿಟ್ಟು ಆಮೇಲೆ ದೇ ಕ್ಯಾನ್ ಗೋ ಫಾರ್ ಎನಿ ಟೈಪ್ ಆಫ್ ಅವ್ರದ್ದು ಮೋಡ್ ಆಫ್ ಜಾಬ್ ಏನೇ ಇದ್ರೂ, ಕೂತ್ಕೊಳ್ಳೋ ಜಾಬ್ ಆದ್ರೂ ಮಾಡ್ಬೋದು, ಡ್ರೈವಿಂಗ್ ಜಾಬ್ ಆದ್ರೂ ಮಾಡ್ಬೋದು ಅಂತಲೇ ನಾವು ಅವರಿಗೆ ಅಡ್ವೈಸ್ ಮಾಡಿರ್ತೀವಿ. ತುಂಬ ಏನು ಲೆಸ್ ಸಿಚುವೇಶನ್ಗಳಲ್ಲಿ ಕೆಲವೊಂದು ಸಾರಿ ಮಾತ್ರ ತುಂಬ ದೊಡ್ಡದಾಗಿರುತ್ತೆ ಪಸ್ಸು. ಹಾರ್ಸ್ ಶೂ ಫಿಸ್ಟುಲಾ ಅಂತ ಹೇಳ್ತೀವಿ. ಅಂದರೆ ನಾನು ಆವಾಗ ಹೇಳಿದೆ 3 o'clock ಮತ್ತು 7 o'clock 9 o'clock ಅಂತ ಹೇಳಿದೆ. ರೈಟ್ ತೈ ಮತ್ತು ಲೆಫ್ಟ್ ತೊಡೆ ಆ 2 ಭಾಗಕ್ಕೆ ಸ್ಪ್ರೆಡ್ ಆಗಿರುತ್ತೆ. ಹಾರ್ಸ್ ಶೂ ಅಂದರೆ ನಿಮ್ಗೆ ಗೊತ್ತಿದೆ, ಕುದುರೆ ಕಾಲಿ ಕಟ್ಟುವಂಥ ಗೊರಸು, ಅದು ಯು ಶೇಪಲ್ಲಿರುತ್ತೆ. ಯು ಅಂದರೆ ಒಂದು ಸ್ವಲ್ಪ ಉಲ್ಟಾ ಎಮ್ಮನ್ನು ಕರ್ವ್ ಮಾಡಿ ಮೆಕ್ಡೊನಾಲ್ಡ್ಸ್ದು ಇದಿದೆ ನೋಡಿ, ಆ ಥರ ಬಂದಿರುತ್ತೆ, ಅಂದರೆ ಕೆಳಗಡೆಯಿಂದ ಉಲ್ಟಾ. ಸೊ ಆ ಥರ ಇರಬೇಕಾದ್ರೆ 2 ಕಡೆಗೂ ನಾವು ಸ್ವಲ್ಪ ಓಪನ್ ಮಾಡಬೇಕಾಗುತ್ತೆ, 2 ಕಡೆಯಿಂದ ಥ್ರೆಡ್ ಹಾಕಬೇಕಾಗುತ್ತೆ. ಅವರಿಗೆಲ್ಲ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ನಮಗೆ ಒಂದು 100 ಫಿಸ್ಟುಲಾ ಕೇಸ್ ಬಂದರೆ 20 to 30 ಈ ಥರದ್ದು ಹಾರ್ಶು ಫಿಸ್ಟುಲಾ ಆಗಿರುತ್ತೆ. ಅಂದರೆ ಇವು ಮ್ಯಾಕ್ಸಿಮಮ್ ನಮಗೆ ಬರುವಂಥದ್ದು 2-3 ಸಾರಿ ಶಸ್ತ್ರಚಿಕಿತ್ಸೆ ಹೊರಗಡೆ ಆಗಿರುತ್ತೆ, ಫಿಸ್ಟುಲಾಟಮಿ ಆಗಿರುತ್ತೆ. ಅಂದರೆ ಕ್ಷಾರಸೂತ್ರದ ಬಗ್ಗೆ ಅರಿವಿಲ್ದೇನೆ. ಸೊ ಅಂಥವರಿಗೆ ಏನಾಗುತ್ತೆ ಅಂದರೆ ಮತ್ತೆ ರಿಕ್ಕರ್ ಆಗುತ್ತೆ ಅಂತ ನಾನು ಹೇಳಿದ್ದೆ. ರಿಕ್ಕರ್ ಯಾಕಾಗುತ್ತೆ ಅಂದರೆ ಅವರು ಸ್ಪಿಂಕ್ಟರ್ನ ಬಿಟ್ಬಿಟ್ಟಿರ್ತಾರೆ. ಫಿಸ್ಟುಲಾಟಮಿ ಮಾಡೋರು ಅಲ್ಲಿ ತನಕ ಹೋಗಿ ಅಲ್ಲೇ ಟೈ ಮಾಡಿಬಿಟ್ಟು ಸ್ಪಿಂಕ್ಟರ್ ಬಿಟ್ಟಿರ್ತಾರೆ. ಈಗ ಲೇಸರ್ ಟೆಕ್ನಾಲಜಿ ಅಂತ ಒಂದು ಬಂದಿರೋದ್ರಿಂದಾಗಿ ಆ ಥರದ್ದು ರಿಕ್ಕರೆನ್ಸ್ ಒಂದು ಸ್ವಲ್ಪ ಕಮ್ಮಿ ಆಗ್ತಾಯಿದೆ. ಸೊ ನಾವು ಹೇಗೆ ಪ್ರೋಬ್ ಮಾಡ್ತೀವೋ ಲೇಸರ್ದು ಪ್ರೋಬನ್ನು ಅಲ್ಲಿ ತನಕ ಹೋಗಿ ಮಾಡ್ತೀವಿ, ಬಟ್ ಅದರಲ್ಲೂ ಒಂದು ಸ್ವಲ್ಪ ಲಿಮಿಟೆಡ್ ಇದೆ. ಈಗ ನಾವು ಲೇಸರ್ ಮಾಡ್ತೀವಿ, ಅದರಲ್ಲಿ ಒಂದು ಸ್ವಲ್ಪ, ಬಟ್ ಎಲ್ಲದಕ್ಕಿಂತನೂ ಬೆಸ್ಟು ನಾವು 100% ಪೇಷಂಟಿಗೆ ಗ್ಯಾರಂಟಿ ಅಂದರೆ ಒಂದು ಸಮಾಧಾನವಾಗುವಂಥ ಒಂದು ಹೇಳಿಕೆ ಕೊಡೋದಾದರೆ ಕ್ಷಾರಸೂತ್ರನೇ ಬೆಸ್ಟು ಅಂಥೇಳಿ. ಈ ಕ್ಷಾರಸೂತ್ರ ತರಹನೇ ಮೊಳೆ ತರಹ ಗ್ರೋತ್ ಇರುತ್ತಲ್ಲ, ಹೌದು, ಅದಕ್ಕೆ ಗಂಟು ಹಾಕ್ತಾರಲ್ಲ, ಹೌದು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಪಾರಂಪರಿಕ ಶಸ್ತ್ರಚಿಕಿತ್ಸಾ ಅಂದರೆ ಮೂಲವ್ಯಾಧಿ ಚಿಕಿತ್ಸಾಲಯ ಅಂತ ಇರುತ್ತೆ. ಆಪರೇಷನ್ ಇಲ್ಲದೇ ನಾವು ಮಾಡ್ತೀವಂತ ತುಂಬ ಬೋರ್ಡ್ಗಳು ನೋಡ್ತೀವಿ. ಮೈಸೂರಲ್ಲೂ ತುಂಬ ಕಡೆಯಲ್ಲಿದೆ. ಒಬ್ಬ BAMS MS ಸರ್ಜನ್ನು ಯಾವುದೇ ಕಾರಣಕ್ಕೂ ಆ ಒಂದು ಟ್ರೀಟ್ಮೆಂಟ್ ಮಾಡೋದಿಲ್ಲ. ನಾವು ಈ ಹೆಮರಾಯ್ಡೆಕ್ಟಮಿ ಅಂತ ಮಾಡಬೇಕಾದ್ರೆ ಟ್ರಾನ್ಸ್ಫಿಕ್ಸೇಷನ್ ಅಂತ ಮಾಡ್ತೀವಿ. ಅಂದರೆ ಆ ರಕ್ತನಾಳವನ್ನು, ಈಗ ಹೆಮರಾಯ್ಡೆಕ್ಟಮಿ ಇಸ್ ನಥಿಂಗ್ ಬಟ್ ರಕ್ತನಾಳನ್ನು ದೊಡ್ಡದಾಗಿರೋದನ್ನು ಕಟ್ ಮಾಡುವಂಥದ್ದು. ಸೊ ಅದನ್ನು ಸುಮ್ಮನೆ ನಾವು ಕತ್ತರಿ ಹಿಡ್ಕೊಂಡು ಕಟ್ ಮಾಡಲಿಕ್ಕಾಗಲ್ಲ. ಆವಾಗ ಏನು ಮಾಡಬೇಕಾಗತ್ತಂದರೆ ಆ ರಕ್ತನಾಳನ್ನು
ಟೈ ಮಾಡಬೇಕಾಗುತ್ತೆ. ಟೈ ಮಾಡೋದು ನಾವು ಕ್ಷಾರಸೂತ್ರದಲ್ಲಿ ಮಾಡ್ತೀವಿ. ಅದು ಎಕ್ಸ್ಟರ್ನಲ್ ಕಾಂಪೋನೆಂಟ್ ಇದ್ದರೆ ಹೊರಗಡೆಯಿಂದನೂ ಸ್ವಲ್ಪ ಕತ್ರಿಲಿ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ತೊಟ್ಟು ಅಂತ ಇರುತ್ತೆ. ಈಗ ದ್ರಾಕ್ಷಿ ಹಣ್ಣಿಗೆ ಹೇಗೆ ತೊಟ್ಟಿರುತ್ತೋ ಹಾಗೆಯೇ ಯಾವುದೇ ಹೆಮೊರಾಯ್ಡ್ಸ್ ಆದ್ರೂ ಅದಕ್ಕೆ ಒಂದು ತೊಟ್ಟು ಅಂತಾರೆ. ತೊಟ್ಟು ಅಂದರೆ ಈಗ ಅರ್ಥ ಆಗಲಿ ಅಂತ ಹೇಳ್ತಿರೋವಂಥದ್ದು ನೆಕ್ ಪೋರ್ಷನ್ ಆಫ್ ದಿ ಹೆಮೊರಾಯ್ಡ್. ಅಲ್ಲಿ ತನಕ ರೀಚ್ ಆಗಿ ಆ ನೆಕ್ಗೆ ಈ ದಾರನ ಆ ರಕ್ತನಾಳದ ಮಧ್ಯದ ಮೂಲಕ ಪಾಸ್ ಮಾಡಿ ಯಾವುದು ಸೂಜಿಯಿಂದ ಅದಕ್ಕೆ ನಾವು ಕಟ್ತೀವಿ. ಕಟ್ಟಿದಾಗ ಏನಾಗುತ್ತೆ ಅಂದರೆ ಅದು ಅಲ್ಲಿಗೆ ಬಂದಾಗ್ಬಿಡುತ್ತೆ. ಅದ್ರ ಕೆಳಗಡೆದ ಸ್ಟಂಪ್ ಅಂತ ಏನು ಉಳಿತದೆ ಅದನ್ನು ಒಂದು 70 to 80% ಕಟ್ ಮಾಡಿ ಒಂದು 20% ಅಲ್ಲಿ ಉಳಿಸಿರ್ತೀವಿ. ಇದು ನಿಜವಾಗ್ಲೂ ಇರುವಂಥ ಪ್ರೊಸೀಜರು. ನೀವು ಕೇಳಿರೋ ಕ್ವಶನ್ನು ನನಗೆ ಅರ್ಥ ಆಗಿದೆ. ಅದು ಹೇಗಿದೆ ಅಂದರೆ, ಈಗ ಕತ್ತು ಭಾಗದಲ್ಲೆಲ್ಲ ಹುಲ್ಲರಳು ಅದೆಲ್ಲ ಆಗುತ್ತದೆ, ಅದಕ್ಕೆ ತಲೆ ಕೂದಲನ್ನು ಕಟ್ಟೋದಂತ ಮಾಡ್ತಾರೆ. ಆ ಥರನೇ ಅಲ್ಲಿ ಮಾಡ್ಲಿಕ್ಕೆ ಹೋಗ್ತಾರೆ. ಅದು ಸಕ್ಸೀಡು, ಅದು ಪೇಷಂಟಿದು ಫೇಟ್ ಅದು ಹಣೆ ಬರೋಂಥ ಅದ್ರ ಮೇಲೆ ಆಗುತ್ತೆ. ತುಂಬ ವಿಪರೀತ ಪೇನ್ ಇರುತ್ತೆ ನಿಮಗೆ. ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಇಟ್, ನಿಮಗೊಂದು ಊಹೆ ಮಾಡ್ಕೋಬೋದು. ವಿಪರೀತ ಪೇನ್ ಇರುತ್ತೆ. ಅದರಲ್ಲಿ ಸೆಕೆಂಡರಿ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಈಗ ನಾವೇನೇ ಸರ್ಜರಿ ಮಾಡಿದ್ರೂ ಎಸೆಪ್ಟಿಕ್ ಸರ್ಜರೀಸ್ ಅಂತ ಮಾಡ್ತೀವಿ. ಸೊ ಅಲ್ಲಿ ಆ ಥರದ್ದು ಸಣ್ಣ ಸೆಂಟರ್ಗಳಿಗೆ ಹೋದಾಗ ಅವ್ರದ್ದು ಹೊಟ್ಟೆಪಾಡು ಅವ್ರು ಮಾಡ್ತಾರೆ, ಮತ್ತು ಅವರು ಪಾರಂಪರ್ಯವಾಗಿ ಬಂದಿರೋ ನಾಲೆಜ್ ಅವ್ರು ಮಾಡ್ತಾರೆ. ಬಟ್ ಪೇಷಂಟ್ ತುಂಬ ನೋವು ಅನುಭವಿಸ್ಬೇಕಾಗುತ್ತೆ. ನಮಗೆ ತುಂಬ ಪೇಷಂಟ್ಗಳು ಆ ಥರದ್ದು ಬರ್ತವೆ, ಸೆಕೆಂಡರಿ ಇನ್ಫೆಕ್ಷನ್ ಆಗಿ ಬರ್ತವೆ, ತುಂಬ ಕೊಳ್ತಿರುತ್ತೆ. ನಾನು ಮ್ಯಾಗೋಟ್ ಫಾರ್ಮೇಷನ್ ಎಲ್ಲ ಹೇಳಿದ್ನಲ್ಲ ಸರ್, ಈ ಥರ ಕೇಸ್ಗಳೆಲ್ಲ ಆಗುತ್ತೆ. ಸೊ ಸ್ವಲ್ಪ ಜಾಗೃತಿಯಾಗಿರಬೇಕು. ಈಗ ನಾವು ಅಂದರೆ ಡಿರೋಗೇಟರಿ ಸ್ಟೇಟ್ಮೆಂಟ್ ಏನು ಹೇಳೋಕ್ಕಾಗಲ್ಲ ಇಲ್ಲಿ, ಬಟ್ ಆದ್ರೂ ಜನ ಒಂದು ಸ್ವಲ್ಪ ಓದಿದ ಡಾಕ್ಟರ್ ಹತ್ರ ಬನ್ನಿ ಅಂತ ನಾವು ಕೇಳ್ಕೊಳ್ಬೋದು ಜನರ ಹತ್ರ. ಹೌದು ಸರ್. ನಿಮ್ಮ ಸರ್ಜರಿಗೂ ಅಲೋಪತಿಕ್ ಸರ್ಜರಿಗೂ ಏನೇನು ವ್ಯತ್ಯಾಸಗಳು? ಸರ್, ಫಿಷರ್ಗೆ ಸರ್ಜರಿ ನಾವು ಫಿಷರೆಕ್ಟಮಿ ಅಂತ ಮಾಡೋದು, ಸೆಂಟಿನಲ್ ಟ್ಯಾಗ್ ಎಕ್ಸಿಷನ್ ಅಂತ ಮಾಡ್ತೀವಿ. ಅದ್ರ ಜೊತೆಗೆ ಬರೀ ಫಿಷರ್ ಮಾತ್ರ ಇತ್ತು, ಅಲ್ಲಿ ಸೆಂಟಿನಲ್ ಟ್ಯಾಗ್ ಇಲ್ಲ ಅಂದರೆ ಸ್ಕ್ಲಿರೋಥೆರಪಿ ಅಂತ ಮಾಡ್ಬೋದು. ಅಥವಾ ಲೇಸರಲ್ಲಿ ಸ್ವಲ್ಪ ನಿಧಾನಕ್ಕೆ ಸಣ್ಣದಾಗಿ ಅಲ್ಲಿ ಒಂದು ಸ್ವಲ್ಪ ಕೆಮಿಕಲ್ ಬರ್ನಿಂಗು, ಕ್ಷಾರಕರ್ಮ ಅಂತ ಮಾಡ್ತೀವಿ. ಅಂದರೆ ಸ್ವಲ್ಪ ವ್ಯತ್ಯಾಸಗಳು ಎರಡೇ, ಅಂದರೆ ಲೋಕಲ್ ಅನಸ್ತೇಶದಲ್ಲೇ ಮಾಡುವಂಥದ್ದು ಅಥವಾ ಸ್ಪೈನಲ್ ಅನಸ್ತೇಶದಲ್ಲೇ ಮಾಡುವಂಥದ್ದು. ಅದು ಫಸ್ಟ್ ಪಾಯಿಂಟು. ಅದರಲ್ಲೇನು ವ್ಯತ್ಯಾಸ ಇರಲ್ಲ. ಅನಸ್ತೇಶಿಯಾ ಇಬ್ಬರದ್ದು ಒಂದೇ ಥರನೇ ಯೂಸ್ ಮಾಡುವಂಥದ್ದು. ಆದರೆ ನಮಗೆ ಸ್ಪೆಷಲಿ ಇರುವಂಥದ್ದು ಕ್ಷಾರಕರ್ಮ. ಅಂದರೆ ಆಲ್ಕಲಿ ಪೇಸ್ಟ್ ಬರುತ್ತೆ, ಅದನ್ನು ಒಂದು ಸ್ವಲ್ಪ ಅಪ್ಲೈ ಮಾಡುವಂಥದ್ದು. ಅದು ಒಂದು. ಎರಡನೇದು ಕ್ಷಾರಸೂತ್ರ. ಅದನ್ನು ನಾವು ಯಾವುದರಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಒಂದು ಹೆಮೊರಾಯ್ಡ್ಸಲ್ಲಿ ಯೂಸ್ ಮಾಡ್ತೀವಿ. ಇನ್ನೊಂದು ಫಿಸ್ಟುಲಾ ಆಗಿದ್ದರೆ ಫಿಸ್ಟುಲಾ ಭಗಂಧರದಲ್ಲಿ ಯೂಸ್ ಮಾಡ್ತೀವಿ. ಅದಲ್ಲದೆ ಅಗ್ನಿಕರ್ಮ ಅಂತ ಏನು ಮಾಡ್ತೀವಿ, ಅವರದ್ದು ಎಲೆಕ್ಟ್ರಿಕ್ ಕಾಟ್ರಿ ಅಂತ ಏನಿದೆ ಅಥವಾ ಲೇಸರ್ ಏನಿದೆ. ಈಗ ಲೇಸರು ಅಂದರೆ ಸ್ವಲ್ಪ ಈ ಕಾಂಪ್ಲಿಕೇಶನ್, ಆಯುರ್ವೇದ ಅಲೋಪತಿ ಅಂಥೇಳಿ ನಾನು ಇಲ್ಲಿ ಕೂತು ಮಾತಾಡೋದು ಸ್ವಲ್ಪ ಕಾಂಪ್ಲಿಕೇಶನು, ಆ ಥರ ಎಲ್ಲ ಹೇಳಲಿಕ್ಕಾಗಲ್ಲ. ಬಟ್ ಟೆಕ್ನಾಲಜಿ ಈಗ ಬಂದಾಗ ಅದನ್ನು ಆಯುರ್ವೇದಿಕ್ ಸರ್ಜನ್ನು ಅಡಾಪ್ಟ್ ಮಾಡ್ಕೊಂಡ್ರೆ ಅದನ್ನು ಆಯುರ್ವೇದದಂತಲೇ ಹೇಳ್ಕೊಂಡು ನಾನು ಪ್ರಾಕ್ಟೀಸ್ ಮಾಡ್ಬೋದು. ಹಾಗಲ್ಲ. ಬಟ್ ಆದ್ರೂ ಈಗ ಮಾಡರ್ನ್ ಶಸ್ತ್ರಚಿಕಿತ್ಸಾ ಪದ್ಧತಿಗಳಲ್ಲಿ ಡೆವಲಪ್ ಆಗಿ ಬಂದಿರುವಂಥ ಲೇಸರು ಮತ್ತು ಕ್ರಯೋ ಸರ್ಜರಿ ಅಂತಿದೆ, ಲಿಕ್ವಿಡ್ ನೈಟ್ರೋಜನ್ -ಡಿಗ್ರೀಸಲ್ಲಿ ನೈಟ್ರೋಜನ್ನ ಅಲ್ಲಿ ಸುಡುವಂಥ, ಅದು ಕೆಮಿಕಲ್ ಬರ್ನಿಂಗಲ್ಲೇ ಬಂದುಬಿಡುತ್ತೆ. ಆ ಕೆಮಿಕಲ್ ಬರ್ನಿಂಗದ್ದು ಸಮಾನವಾದದ್ದು ನಮ್ಮದು ಇಲ್ಲಿ ಕ್ಷಾರಕರ್ಮ ಅಂತ ನಾವು ಏನು ಮಾಡ್ತೀವಿ, ಅದು ಒಂದು ಅಷ್ಟೇ ಹೇಳ್ಬೋದು ಸರ್ ವ್ಯತ್ಯಾಸ ಅಂದರೆ.